ನೀ ನನ್ನ ರಕ್ಷಕನೇ, ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ, ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ, ನನ್ನ ಪ್ರೀತಿಸುವುದಕ್ಕೆ ನೀ ಎಲ್ಲವ ಸಹಿಸಿಕೊಂಡೆ, ನನ್ನ ಪ್ರೀತಿಸುವುದಕ್ಕೆ ನೀ ಎಲ್ಲವ ಸಹಿಸಿಕೊಂಡೆ, ನೀ ಎಲ್ಲವ ಸಹಿಸಿಕೊಂಡೆ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ನೀನಿಲ್ಲದೆ ಲೋಕದಲ್ಲಿ ನನಗ್ಯಾರು ಆಶ್ರಯವಿಲ್ಲ, ನೀನಿಲ್ಲದೆ ಲೋಕದಲ್ಲಿ ನನಗ್ಯಾರು ಆಶ್ರಯವಿಲ್ಲ, ನಿನ್ನ ಜೊತೆಯಲ್ಲಿ ನಾನು ನಡುವೆ, ನಿನ್ನ ನೆರಳಲ್ಲಿ ಜೀವಿಸುವೆ, ನಿನ್ನ ಜೊತೆಯಲ್ಲಿ ನಾನು ನಡುವೆ, ನಿನ್ನ ನೆರಳಲ್ಲಿ ಜೀವಿಸುವೆ, ನಿನ್ನ ನೆರಳಲ್ಲಿ ಜೀವಿಸುವೆ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ನನ್ನನ್ನು ಬದುಕಿಸಲು ನಿನ್ನ ರಕ್ತವ ಸುರಿಸಿರುವೆ, ನನ್ನನ್ನು ಬದುಕಿಸಲು ನಿನ್ನ ರಕ್ತವ ಸುರಿಸಿರುವೆ, ನನ್ಗೆ ನಗುವುದನ್ನು ಕಲಿಸಿ ನಿನ್ನನ್ನೇ ಅರ್ಪಿಸಿದೆ, ನನ್ಗೆ ನಗುವುದನ್ನು ಕಲಿಸಿ ನಿನ್ನನ್ನೇ ಅರ್ಪಿಸಿದೆ, ನಿನ್ನನ್ನೇ ಅರ್ಪಿಸಿದೆ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಆತನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಸಹೋದರರು, ಆತ್ಮೀಯರು, ಪ್ರಿಯರು, ಅನೇಕರಿಗೆ ಪರಿಚಯವಿರಬಹುದು. ಅವರನ್ನ ಈಗ ಮತ್ತೊಮ್ಮೆ ನಾನು ಪರಿಚಯಿಸ್ತೇನೆ. ಇವರು ದೇವರ ಭಯಭಕ್ತಿಯ ಕುಟುಂಬದಲ್ಲಿ ಬೆಳೆದವರಾಗಿ ದೇವರ ಆತ್ಮೀಯ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ದೇವರ ವಾಕ್ಯದ ಬಲದಲ್ಲಿ ಕುಟುಂಬವಾಗಿ ಅಭಿವೃದ್ಧಿ ಹೊಂದುತ್ತಾ ತಾವಿರುವಂತಹ ಸ್ಥಳದಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ದೇವರಿಗೆ ಸಾಕ್ಷಿಗಳಾಗಿ ಬದುಕುತ್ತಾ ದೇವರನ್ನ ಘನಪಡಿಸುವಂತ ದೇವರ ಮಕ್ಕಳು ಆಗಿದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಈ ಹೊತ್ತು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ಸಂದೇಶವನ್ನ ತರಲು ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ
ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಸಹೋದರ ರೋಹಿತ್ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದ ಸ್ವಾಗತ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ಸಂದೇಶವನ್ನ ತರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದಗಳು ಸರ್. ಪ್ರೈಸ್ ಬಿ ಟು ಗಾಡ್. ಕ್ರಿಸ್ತನ ಮಧುರ ನಾಮಕ್ಕೆ ಸ್ತೋತ್ರವಾಗ್ಲಿ. ಮತ್ತೊಂದು ಆವರ್ತಿ ಈ ಬೆಳಗಿನ ಆನ್ಲೈನ್ ಆರಾಧನೆಯಲ್ಲಿ ತಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ತಂದೆಯಾದ ದೇವರು ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಕೃಪೆಯಲ್ಲಿ ನಡೆಸೋದಕ್ಕಾಗಿ ಸ್ತೋತ್ರ. ಮೊದಲನೇದಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಆರಾಧನೆಯಲ್ಲಿ ಸೇರಿ ಬಂದಿರುವಂತ ಎಲ್ಲಾ ಕ್ರಿಸ್ತ ವಿಶ್ವಾಸಿಗಳಿಗೂ ಕೂಡ ಮತ್ತೊಮ್ಮೆ ಕ್ರಿಸ್ತನ ಮಧುರ ನಾಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದೈವ ಸಂದೇಶವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತಹ ಪರಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ಮಧುರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ತಿರುಗೊಂದು ಆವರ್ತಿ ಉದಯ ಕಾಲದಲ್ಲಿ ಕರ್ತನೆ, ನಾವೆಲ್ಲರೂ ಒಟ್ಟಾರೆಯಾಗಿ ಸೇರಿ ನಿನ್ನ ಪಾದ ಸಮ್ಮುಖದಲ್ಲಿ ಬಂದು ನಿನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವಂತ ಕೃಪೆಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಲೆಬಾಗಿರುವಂತ ನಮ್ಮ ಒಬ್ಬೊಬ್ಬರನ್ನ ಇವತ್ತಿನ ದಿವಸ ಆಶೀರ್ವಾದ ಮಾಡಿದ್ದಿ, ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ, ಕಾಯ್ದು ಕಾಪಾಡಿ ರಕ್ಷಿಸಿದ್ದಿ. ನಿನ್ನ ಪರಾಮರಿಕೆಗಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ದೈವ ಸಂದೇಶಕ್ಕಾಗಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಮಾತಾಡಕ್ಕಿರುವಂತ ನಾನು ಸ್ವಾಮಿ ಕೇವಲ ಮಾನುಷ್ಯ ಜ್ಞಾನದಿಂದ ನಮ್ಮ ಆಲೋಚನೆಯಿಂದ ಮಾತನಾಡದೆ ಕರ್ತನೆ, ನಿನ್ನ ದೈವ ಪ್ರೇರಿತವಾದಂತಹ ಒಂದು ವಾಕ್ಯಗಳಿಂದ ನಮ್ಮನ್ನು ತುಂಬಿಸು. ನಾವು ಆಡುವಂತ ಒಂದೊಂದು ಮಾತುಗಳು ಸ್ವಾಮಿ ನಿನ್ನ ಆಲೋಚನೆಗಳಾಗಿದ್ದು, ಈ ಒಂದು ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತ ಪ್ರತಿಯೊಂದು ಆತ್ಮಗಳು ಸ್ವಾಮಿ ತಮ್ಮ ಜೀವಿತದಲ್ಲಿ ವಾಕ್ಯಗಳನ್ನು ಬೇರೂರಿಸಿಕೊಂಡು ಅದು ನಿನ್ನ ಒಂದು ಸೇವೆಗಾಗಿ ಉಪಯೋಗವಾಗ್ಲಿಕ್ಕಾಗುವಂತೆ ಸ್ವಾಮಿ ನಿನಗೆ ಘನ ಮಾನ ಮಹಿಮೆ ಸಲ್ಲಿಸ್ಲಿಕ್ಕಾಗುವಂತೆ ಕೃಪೆ ಅನುಗ್ರಹ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ದೈವ ಸಂದೇಶದ ಕಡೆಗೆ ನೇರವಾಗಿ ಹೋಗೋಣ. ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಒಂದು ಪ್ಯೂ ಅನ್ನುವಂತ ಒಂದು ಸಂಸ್ಥೆ ಇತ್ತೀಚೆಗೆ ನಡೆಸಿದಂತ ಒಂದು ಸರ್ವೆಯಲ್ಲಿ ಕಂಡು ಬಂದಂತ ಇಡೀ ಜಗತ್ತಿನಲ್ಲಿ ಸುಮಾರು 1.1 ಬಿಲಿಯನ್ ಜನರಷ್ಟು ನಾನ್ ಬಿಲೀವರ್ಸ್ ಈಗಲೂ ಇದ್ದಾರೆ ಅನ್ನುವಂತ ಒಂದು ಅಂಕಿಅಂಶಗಳನ್ನ ಅವರು ತೋರಿಸಿದ್ದಾರೆ. 1.1 ಬಿಲಿಯನ್ ಪೀಪಲ್ ಆರ್ ನಾನ್ ಬಿಲೀವರ್ಸ್. ಅದು ಒಂದು ಕಡೆ ಆದ್ರೆ, ಅನೇಕ ಜನ ನಮ್ಮ ಸುತ್ತಮುತ್ತಲಿರುವಂತ ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತರೆನಿಸ್ಕೊಳ್ಳುವಂತ ಜನರು, ಕ್ರೈಸ್ತನ ಹಿಂಬಾಲಕರು ಅಂತ ನಾವು ಯಾರನ್ನ ಕರಿತೀವಿ ಆಸ್ ವಿ ಕಾಲ್ ಎಸ್ ಕ್ರಿಶ್ಚಿಯನ್ಸ್, ಅದರಲ್ಲಿ ಇರುವಂತ ಕ್ರೈಸ್ತರಲ್ಲಿ ಅನೇಕ ಜನರು ಸೂಪರ್ಫಿಷಿಯಲಿ ಮೇಲ್ನೋಟಕ್ಕೆ ಕ್ರೈಸ್ತರೆನಿಸ್ಕೊಳ್ತಾರೆ. ಆದ್ರೆ ಅನೇಕ ಜನ ಪ್ರಾರ್ಥನೆ ಮಾಡೋದಿಲ್ಲ, ಆಮೇಲೆ ಸತ್ಯವೇದವನ್ನು ಓದೋದ್ರಿಲ್ಲ, ಅಥವಾ ನಂಬಿಕೆಯ ವಿಶ್ವಾಸದ ಯಾವ್ದಾದ್ರು ಒಂದು ಸಾಕ್ಷಿಗಳನ್ನು ಹೇಳುವಂತ ಒಂದು ಸನ್ನಿವೇಶದಲ್ಲಿ ಕೂಡ ಇಲ್ಲ. ಇದು ನಿಜವಾಗ್ಲೂ ಒಂದು ಆಘಾತಕಾರಿಯಾದಂತ ವಿಷಯ. ಅಂದ್ರೆ ಮೆನಿ ಆರ್ ಕಾಲ್ಡ್ ಆಸ್ ಕ್ರಿಶ್ಚಿಯನ್ಸ್ ಆಸ್ ಬಿಲೀವರ್ಸ್, ಬಟ್ ದೇ ಆರ್ ಸೂಪರ್ಫಿಷಿಯಲ್ ಬಿಲೀವರ್ಸ್. ಪ್ರಾರ್ಥನೆ ಇಲ್ಲ, ಸತ್ಯವೇದ ಓದೋದಿಲ್ಲ, ಹೆಸರಿಗೆ ಮಾತ್ರ ಕ್ರೈಸ್ತರೆನಿಸ್ಕೊಳ್ಳುವಂತ ಒಂದು ಇದರಲ್ಲಿದ್ದಾರೆ. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಗಳು, ನಾವೊಂದು ಇಂಥ ಸಮಾಜದಲ್ಲಿ ಇವತ್ತಿನ ದಿವಸ ನಾವು ಜೀವಿಸ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ ಅಂದ್ರೆ ಸತ್ಯ ತಿರುಚಲಾಗಿದೆ, ಹಾಗೂ ಅದನ್ನ ಸಂಪೂರ್ಣವಾಗಿ ನಿರಾಕರಿಸಿದಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದೀವಿ. ದ ಟ್ರೂತ್ ಹ್ಯಾಸ್ ಬಿನ್ ಟೋಟಲಿ ಮಾರ್ಫ್ಡ್ ಆರ್ ಅಬಂಡೆಂಟ್ ಅಂತ ಕರೀತಾರೆ. ಇಷ್ಟು ತಿರುಚಲಾಗಿದೆ ಸತ್ಯ ಅಂದ್ರೆ, ಸತ್ಯಕ್ಕೆ ಸುಳ್ಳಿಗೆ ಏನು ವ್ಯತ್ಯಾಸ ಇಲ್ಲ ಅನ್ನೋ ತರ ಇವತ್ತಿನ ದಿವಸ ಸಮಾಜದಲ್ಲಿ ಅದನ್ನ ಬಿಂಬಿಸ್ತಾ ಇದ್ದಾರೆ. ಇದಕ್ಕೆ ನಾವು ಪೋಸ್ಟ್ ಮಾಡರ್ನೈಸೇಷನ್ ಅಂತ ಕರಿತೀವಿ. ಪೋಸ್ಟ್ ಮಾಡರ್ನೈಸೇಷನ್ ಅಲ್ಲಿ ಒಂದು ಇಂಥ ಕಲ್ಚರ್ ಡೆವಲಪ್ ಆಗಿದೆ. ಅದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಜನರ ಮನಸ್ಸಿನಲ್ಲಿ ಯಾವ ರೀತಿಯಾದಂತ ಒಂದು ಆಲೋಚನೆಗಳನ್ನ ತುಂಬಿಸಲಾಗ್ತಾ ಇದೆ ಅಂದ್ರೆ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟ್ರೂತ್. ಸತ್ಯ ಅನ್ನೋದಿಲ್ಲ. ನೀನ್ ಏನ್ ಮಾಡ್ತೀಯ ಅದೇ ಸತ್ಯ, ನಿನಗೆ ಏನ್ ತೋಚುತ್ತೆ ಅದೇ ಸತ್ಯ, ನೀನ್ ಮಾಡಿರೋದೇ ಕರೆಕ್ಟ್ ಅನ್ನೋ ತರ ಪ್ರತಿಬಿಂಬಿಸ್ತಾ ಇದ್ದಾರೆ ಸಮಾಜದಲ್ಲಿ. ಇದು ನಿಜವಾಗ್ಲೂ ನಮ್ಮೆಲ್ಲರಿಗೆ ದುಃಖವನ್ನು ಉಂಟು ಮಾಡುವಂತ ಒಂದು ವಿಷಯ ಆಗಿದೆ. ಇವತ್ತಿನ ಒಂದು ಚರ್ಚ್ಗಳಲ್ಲಿ, ಆರಾಧನೆಗಳಲ್ಲಿ ನಾವು ನೋಡುವಾಗ ಸತ್ಯವನ್ನ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಆಮೇಲೆ ಸತ್ಯದಿಂದ ಬಹಳ ದೂರ ನಡೆದು ತಮಗೆ ಯಾವುದು ಅನುಕೂಲಕರ, ತಮಗೆ ಯಾವುದು ಉಪಯೋಗ ಆಗ್ತದೆ, ತಮ್ಮ ಜೀವನ ಶೈಲಿಗೆ ಯಾವುದು ಸೂಟ್ ಆಗ್ತದೆ ಅದನ್ನು ಮಾತ್ರ ಸತ್ಯ ಅಂತ ಹೇಳಿ ಭಾವಿಸುವಂತ ಒಂದು ಸೊಸೈಟಿಯಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ, ನಮ್ಮ ಒಂದು ದಿನನಿತ್ಯದ ಚರ್ಚ್ಗಳಲ್ಲಿ, ಸಭೆಗಳಲ್ಲಿ ನಾವು ನೋಡ್ತಾ ಇದೀವಿ ಏನಂದ್ರೆ, ಸತ್ಯದ ಜೊತೆಯಲ್ಲಿ ತಪ್ಪನ್ನ, ಎರರ್ ಅನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದನ್ನ ಕಲಬೆರಕೆ ಮಾಡಿ ಫೈನಲಿ ಒಂದು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ, ದಟ್ ಸತ್ಯ ಯಾವುದು ಸುಳ್ಳು ಯಾವ್ದು ಅಂತ ಹೇಳಿ ಇಟ್ ಹ್ಯಾಸ್ ಬಿಕಮ್ ಇಂಡಿಸ್ಟಿಂಗ್ವಿಷಬಲ್. ಅದನ್ನು ವ್ಯತ್ಯಾಸ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಜನ ಆಧ್ಯಾತ್ಮಿಕವಾಗಿ ನಾಶಕ್ಕೊಳಗಾಗ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಬಹಳ ನೋವನ್ನು ಉಂಟು ಮಾಡುವಂತ ಒಂದು ಸಂಗತಿ. ಟ್ರೂತ್ ಹ್ಯಾಸ್ ಬಿನ್ ಮಿಕ್ಸ್ಡ್ ವಿತ್ ಎರರ್.
ಇಷ್ಟು ಸಪರೇಟ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು, ಯಾವುದು ನಿತ್ಯ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಆಧ್ಯಾತ್ಮಿಕವಾಗಿ ಜನರು ಸುಳ್ಳನ್ನ ಸತ್ಯ, ಸತ್ಯನ ಸುಳ್ಳು ಅನ್ನೋ ತರ ಅದು ಆಗ್ತಾ ಇದೆ. ಅಂತ ಒಂದು ಸನ್ನಿವೇಶಗಳಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ನಮ್ಮೆಲ್ಲರ ಒಂದು ಗುರುತರವಾದಂತ ಒಂದು ಜವಾಬ್ದಾರಿಗೆ, ದರ್ ಇಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಆನ್ ಆಲ್ ಆಫ್ ಅಸ್. ಏನಂದ್ರೆ, ನಾವು ದೇವರ ವಾಕ್ಯವನ್ನ ಸಾರುವಂತ, ದೇವರ ವಾಕ್ಯವನ್ನು ಪ್ರಬೋಧಿಸುವಂತ ನಾವೆಲ್ಲರೂ ದೇವರ ವಾಕ್ಯವನ್ನ, ಆ ಸತ್ಯವನ್ನ ಪ್ರೊಕ್ಲೇಮ್ ಮಾಡುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬಂದಿದೆ. ಆ ಒಂದು ಜವಾಬ್ದಾರಿ ಕಾರಣದಿಂದ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಫಾಲೋವರ್ ಆಫ್ ಕ್ರೈಸ್ಟ್ ಟು ಪ್ರೊಟೆಕ್ಟ್ ದ ಟ್ರೂತ್. ಆ ಸತ್ಯವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ, ಅದನ್ನ ಕಾಪಾಡಬೇಕಾಗಿದೆ, ಅದನ್ನ ನಾವು ಪ್ರೊಕ್ಲೇಮ್ ಮಾಡಬೇಕಾಗಿದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದೆ. ಆಮೇಲೆ ಇದು ಒಂದು ನಮ್ದೊಂದು ಜವಾಬ್ದಾರಿ ಇದೆ. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಅಪ್ಹೋಲ್ಡ್ ದ ಟ್ರೂತ್. ನಾವು ಆ ಸತ್ಯವನ್ನ ಮೇಲೆತ್ತಿಡಿಬೇಕಾಗಿದೆ. ಅದನ್ನ ಪ್ರೀಚ್ ಮಾಡುವಾಗ, ಪ್ರೊಕ್ಲೇಮ್ ಮಾಡುವಾಗ, ದೇವರ ವಾಕ್ಯವನ್ನ ಸಾರುವಾಗ ಆ ಸತ್ಯವನ್ನ ನಾವು ಅದನ್ನು ಎತ್ತಿಡಿಯುವಂತ ಒಂದು ಜವಾಬ್ದಾರಿ ಕ್ರೈಸ್ತರಾದಂತ ನಮ್ಮೆಲ್ಲರ ಮೇಲಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಗಳಲ್ಲಿ ವಿಶ್ವಾಸಿಗಳು ಎಷ್ಟರ ಮಟ್ಟಿಗೆ ಜನರ ಮನಸ್ಸುಗಳನ್ನ, ಆಲೋಚನೆಗಳನ್ನ ಕೆಡಿಸ್ತಾ ಇದ್ದಾರೆ ಅಂತಂದ್ರೆ, ಅದನ್ನ ಕಲಬರಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ನೀವ್ ಏನ್ ಮಾಡ್ತೀರಿ ಅದೇ ಸತ್ಯ. ಸಿನ್ ಈಸ್ ನೋ ಮೋರ್ ದ ಸಿನ್. ಪಾಪ ಈಗ ಪಾಪನೇ ಅಲ್ಲ. ನಿನ್ಗೆ ಅದು ಅನ್ಸಿತ್ತು, ತೋಚಿತು, ಅದಕ್ಕಾಗಿ ನೀನ್ ಮಾಡಿದೆ, ದಟ್ ಈಸ್ ರೈಟ್, ಅದು ಓಕೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲಾ ವಿಷಯಗಳನ್ನ ನಾವು ನೋಡುವಾಗ ಸಮಾಜದ ಪ್ರತಿಯೊಂದು ಹಂತಗಳಲ್ಲಿ ನೀನ್ ಮಾಡ್ತಾ ಇರೋದು ಕರೆಕ್ಟ್, ನಿನ್ಗೆ ಏನ್ ತೋಚಿದೆ ಅದು ಕರೆಕ್ಟ್. ಯಾಕಂದ್ರೆ ಸಮಾಜದಲ್ಲಿ ಈ ರೀತಿ ನಡೀತಾ ಇದೆ. ಹಂಗಾಗಿ ನೀನ್ ಮಾಡಿರೋದು ತಪ್ಪಲ್ಲ ಅನ್ನೋ ತರ ಭಾವಿಸ್ತಾ ಇದ್ದಾರೆ. ಇದು ಒಂದು ಬಹಳ ವಿಷಾದವನ್ನು ವ್ಯಕ್ತಪಡಿಸುವಂತ ಒಂದು ವಿಷಯ. ಇಂಥ ಒಂದು ಸನ್ನಿವೇಶದಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ಕ್ರಿಸ್ತನ ಹಿಂಬಾಲಕರು, ಆತನ ವಿಶ್ವಾಸಿಗಳಾದಂತ ನಾವುಗಳು, ಹೌ ವಿ ಶುಡ್ ಅಪ್ಹೋಲ್ಡ್ ದ ಟ್ರೂತ್, ಯಾವ ರೀತಿ ನಾವು ಸತ್ಯವನ್ನು ಕಾಪಾಡಬೇಕು ಅನ್ನೋದನ್ನ ನಾವು ಮೊದಲು ಅವಲೋಕನ ಮಾಡಬೇಕಾಗಿದೆ. ಇವತ್ತಿನ ಒಂದು ದೈವ ಸಂದೇಶದ ಒಂದು ಶೀರ್ಷಿಕೆ ನಿಮ್ಮೆಲ್ಲರ ಮುಂದೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಬಹಳ ಹರ್ಷವಾಗ್ತದೆ. ಅದೇನಂದ್ರೆ, ಪೌಲನು ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಬಹಳ ಮುಖ್ಯವಾದಂತ ಒಂದು ವಚನವನ್ನ ಪೌಲು ನಮ್ಮೆಲ್ಲರಿಗೆ ಸತ್ಯವೇದದಲ್ಲಿ ಸಾರ್ತಾ ಇರೋದನ್ನ ನೋಡ್ತೇವೆ. ಅದು 1 ತಿಮೋತಿ 6ನೇ ಅಧ್ಯಾಯದಲ್ಲಿ ಅಡಕವಾಗಿದೆ. ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡಿಕೊ, ಗಾರ್ಡ್ ದ ಡಿಪಾಸಿಟ್ ಎಂಟ್ರಸ್ಟೆಡ್ ಟು ಯು ಅಂತ ಹೇಳಿ ಒಂದು ಮಾತನ್ನ ಪೌಲನು ಹೇಳೋದನ್ನ ನಾವು ಗಮನಿಸ್ತೇವೆ. ಇವತ್ತಿನ ಈ ಶೀರ್ಷಿಕೆ ಅಡಿಯಲ್ಲಿ ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡಿಕೊ ಅನ್ನುವ ಈ ಒಂದು ವಾಕ್ಯದ ತಿರುಳು, ಅದರ ಅರ್ಥ ಏನಿದೆ ಅನ್ನೋದನ್ನ ನಾವು ಇವತ್ತಿನ ದಿವಸ ಅವಲೋಕನ ಮಾಡೋಣ ಪ್ರಿಯರೇ. ಹಾಗಾಗಿ ತಾವೆಲ್ಲರೂ ಕ್ರಿಸ್ತನ ಇದು ಸತ್ಯವೇದದ ಹೊಸ ಒಡಂಬಡಿಕೆಯ ಪೌಲನು ತಿಮೋತಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯದ 20-21ನೇ ವಚನವನ್ನ ತಮ್ಮ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. 1 Timothy chapter 6 verses 20-21. ಎಲೈ ತಿಮೋತಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು, ನೋಡಿಲಿ, ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆಯು ನಿಮ್ಮೊಂದಿಗಿರಲಿ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಪೌಲನು ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆಯನ್ನ ಎಂಡ್ ಮಾಡ್ತಾ ಇದ್ದಾನೆ, ಕೊನೆಗೊಳಿಸ್ತಾ ಇದ್ದಾನೆ. ಪೌಲನು ತಿಮೋತಿಯನಿಗೆ, ತನ್ನ ಮಗನಾದ ತಿಮೋತಿಯನ್, ತನ್ನ ಮಗನೆಂದೇ ಭಾವಿಸಿರುವಂತ ಅನೇಕ ಪತ್ರಿಕೆಗಳಲ್ಲಿ ನನ್ನ ಮಗನು ಅಂತ ಹೇಳಿ ಪ್ರಸ್ತಾಪ ಮಾಡಿರೋದನ್ನ ನಾವು ಇಲ್ಲಿ ನೋಡ್ತೇವೆ ಪ್ರಿಯರು. ಪೌಲನು ತಿಮೋತಿಯನಿಗೆ ಈ ಒಂದು ಪತ್ರಿಕೆಯನ್ನು ಬರೆಯುವಾಗ ಬಹಳ ಪ್ರಾಮುಖ್ಯವಾದಂತ ಒಂದು ವಾಕ್ಯವನ್ನ ಆ ಪತ್ರಿಕೆ ಮುಕ್ತಾಯದಲ್ಲಿ ಬರೆಯೋದನ್ನು ನಾವು ಗಮನಿಸ್ತೇವೆ. ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡಿಕೊ, ಗಾರ್ಡ್ ದ ಡಿಪಾಸಿಟ್ ಎಂಟ್ರಸ್ಟೆಡ್ ಟು ಯು. ಈ ವಾಕ್ಯದ ಅರ್ಥ ಏನಿದೆ, ಯಾಕೆ ಈ ಮಾತನ್ನ ಪೌಲನು ತಿಮೋತಿಯನಿಗೆ ಪ್ರಬೋಧಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ಅವಲೋಕನ ಮಾಡಿ ನೋಡುವಾಗ, ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ಕ್ರಿಸ್ತನು ನಮ್ಮ ವಶಕ್ಕೆ ಏನೋ ಒಂದು ಕೊಟ್ಟಿದ್ದಾನೆ. ಆ ವಶಕ್ಕೆ ಕೊಟ್ಟಿರೋದು ಏನು, ಏನನ್ನ ಕಾಪಾಡ್ಕೋಬೇಕಾಗಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಅದನ್ನ ನಾವು ಕಾಪಾಡ್ಕೋಬೇಕಂತ ಪೌಲನು ಹೇಳುವಾಗ ನಾವು ಒಂದನ್ನ ಅವಲೋಕನೆ ಮಾಡ್ಬೇಕು. ಸತ್ಯವೇದದಲ್ಲಿ ದೇವರು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ, ವಾಟ್ ಗಾಡ್ ಡಸ್ ಎವ್ರಿ ಡೇ ಟು ಪ್ರೊಟೆಕ್ಟ್ ಅಸ್, ಟು ಗಾರ್ಡ್ ಅಸ್. ಅದನ್ನ ನಾವು ಮೊದಲು ತಿಳ್ಕೊಂಡಾಗ ನಾವು ಏನನ್ನ ಕಾಪಾಡ್ಕೋಬೇಕು ಅನ್ನೋದರ ಅರ್ಥ ನಮಗೆ ಮನವರಿಕೆ ಆಗ್ತದೆ ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಿಯರೇ. ನಾವು ನೋಡುವಾಗ ದೇವರು ನಮಗೋಸ್ಕರ ಏನೆಲ್ಲ ಮಾಡ್ತಾನೆ, ವಾಟ್ ಗಾಡ್ ಎವ್ರಿ ಡೇ ಹಿ ಡಸ್ ಟು ಪ್ರೊಟೆಕ್ಟ್ ಅಸ್ ಅನ್ನೋದನ್ನ ನಾವು ದೇವರ ವಾಕ್ಯದ ವಚನಗಳ ಮೂಲಕ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ನಾವು ದಿನಾಲು ಹೋಗುವಾಗ್ಲೂ ಬರುವಾಗ್ಲೂ, ಪ್ರತಿಯೊಂದು ಸನ್ನಿವೇಶಗಳಲ್ಲಿ ಪ್ರಯಾಣ ಮಾಡುವಾಗ್ಲೂ, ನಮ್ಮ ದಿನನಿತ್ಯದ ಜೀವಿತದ ಚಟುವಟಿಕೆಗಳಲ್ಲಿ ದೇವರು ನಿರಂತರವಾಗಿ ನಮ್ಮನ್ನು ಕಾಪಾಡ್ತಾ ಇರ್ತಾನೆ.
ಅದು ನಮ್ಮ ಗಮನಕ್ಕೆ ಬರಲ್ಲ ಪ್ರಿಯರು, ನಮಗೆ ಅದು ಮನವರಿಕೆ ಆಗಲ್ಲ. ಆದ್ರೂ ಕೂಡ ದೇವರು ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ನಮ್ಮನ್ನು ಕಾಪಾಡೋದಕ್ಕೋಸ್ಕರ ದೇವರು ದಿನಾಲು ಏನನ್ ಮಾಡ್ತಾನೆ ಅಂತ ಹೇಳಿ ಕೆಲವು ದೇವರ ವಾಕ್ಯದ ವಚನಗಳ ಮೂಲಕ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ವಾಟ್ ಗಾಡ್ ಹ್ಯಾಸ್ ಗಿವನ್ ಅಸ್ ಟು ಗಾರ್ಡ್ ಅವರ್ ಹಾರ್ಟ್ಸ್, ಮೈಂಡ್ಸ್ ಅಂಡ್ ಸೋಲ್ಸ್. ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ಆತ್ಮ ಶರೀರ, ಇದನ್ನ ಕಾಪಾಡೋದಕ್ಕೋಸ್ಕರ ದಿನಾಲು ದೇವರು ನಮಗೋಸ್ಕರ ಏನೆಲ್ಲ ತ್ಯಾಗವನ್ನು ಮಾಡ್ತಾನೆ ಅನ್ನೋದನ್ನ ದೇವರ ವಾಕ್ಯದ ಮೂಲಕ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ, ಗಾಡ್ ಪ್ರೊಟೆಕ್ಟ್ಸ್ ಅಸ್, ಗಾರ್ಡ್ಸ್ ಅಸ್ ಥ್ರೂ ದ ಸ್ಪಿರಿಚುವಲ್ ಆರ್ಮರ್ಸ್. ಸರ್ವಾಯುಧಗಳ ಮೂಲಕ ದೇವರು ನಮ್ಮನ್ನು ಕಾಪಾಡುವಂತದ್ದಾಗಿದೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ರಿಂದ 18 ವಚನಗಳಲ್ಲಿ ಕೆಲವು ವಚನಗಳನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ವಚನಗಳು ನೋಡಿ, ಈ ರೀತಿ ಹೇಳ್ತಾರೆ. ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ ಅಂತೇಳಿ ಹೇಳ್ತಾನೆ. ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆಯೂ, ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ನೋಡಿ ಇಲ್ಲಿ ಹೇಳ್ತಾನೆ, ಈ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ಗಮನಿಸಿ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಅಂತ ಹೇಳ್ತಾನೆ. ಎಷ್ಟು ಅದ್ಭುತವಾದಂತ ವಚನ. ದೇವರು ದಿನಾಲು ನಮ್ಮನ್ನ ನಾವು ರಕ್ಷಿಸಲ್ಪಡ್ಬೇಕು, ನಾವು ಸಂರಕ್ಷಿಸಲ್ಪಡ್ಬೇಕು, ನಾವು ಹಾಳಾಗಬಾರ್ದು, ನಿತ್ಯ ಜೀವನದಲ್ಲಿ ನಾವು ಬಾಧ್ಯಸ್ಥರಾಗಬೇಕು ಅನ್ನೋ ಕಾರಣದಿಂದ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ಸಲುವಾಗಿ, ನಮ್ಮನ್ನು ಗಾರ್ಡ್ ಮಾಡೋ ಸಲುವಾಗಿ, ನಮ್ಮನ್ನು ಕಾಪಾಡೋದಕ್ಕೋಸ್ಕರವಾಗಿ ತನ್ನ ಸರ್ವಾಯುಧಗಳನ್ನ ನಮಗೆ ದಯಪಾಲಿಸಿದಾನೆ. ನೋಡಿ, ದೇವರು ದಯಪಾಲಿಸುವ ಸರ್ವಾಯುಧಗಳು ಅಂತ ಹೇಳ್ತಾರೆ. ಯಾವ ದಯಪಾಲಿಸುವ ಸರ್ವಾಯುಧಗಳು? ಮುಂದೆ ವಚನಗಳು ನೋಡುವಾಗ, ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ ಅಂತ ಹೇಳುತ್ತೆ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವ ಸಿದ್ಧವಾದ ಮನಸ್ಸು, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ. ದೀಸ್ ಆರ್ ದಿ ಆರ್ಮರ್ಸ್, ಸ್ಪಿರಿಚುವಲ್ ಆರ್ಮರ್ಸ್ ಅಂತ ಕರೀತಾರೆ. ಈ ಸ್ಪಿರಿಚುವಲ್ ಆರ್ಮರ್ಸ್, ಸರ್ವಾಯುಧಗಳನ್ನ, ಆಧ್ಯಾತ್ಮಿಕವಾದಂತ ಸರ್ವಾಯುಧಗಳನ್ನ ತಂದೆಯಾದ ದೇವರು ನಮ್ಗೆ ದಿನನಿತ್ಯ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಒದಗಿಸುವಂತ ತಂದೆ ಆಗಿದೆ. ಕಾರಣ, ನಾವೆಲ್ಲರೂ ರಕ್ಷಿಸಲ್ಪಡ್ಬೇಕು, ನಾವೆಲ್ಲರೂ ಕಾಪಾಡಲ್ಪಡ್ಬೇಕು, ನಾವ್ಯಾರು ನಾಶವಾಗಬಾರ್ದು, ನಿತ್ಯ ಜೀವಕ್ಕೆ ನಾವೆಲ್ಲರೂ ಹೋಗ್ಬೇಕು, ದೇವರ ಪ್ರಸನ್ನತೆಯಲ್ಲಿ ಸಮ್ಮುಖದಲ್ಲಿ ನಾವಿರ್ಬೇಕು. ನೋಡಿ, ತಂದೆಯಾದ ದೇವರು ದಿನನಿತ್ಯ ನಮಗೋಸ್ಕರ, ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಯಾಸ ಪಡ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇನ್ನೊಂದು ವಿಷಯ ನಾವು ಗಮನಿಸುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಚನವನ್ನು ನಾವು ಗಮನಿಸುವಾಗ ದೇವರು ನಮ್ಗೆ ನೋಡಿ ಇನ್ನೊಂದರಲ್ಲಿ ಒದಗಿಸ್ತಾ ಇದ್ದೀನಿ. ಎಫೆಸ 2:22ನೇ ವಚನ, ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸವ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಅಂತ ಹೇಳ್ತಾರೆ. ನೋಡಿ, ದೇವರು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನಮಗೆ ಒಂದು ದೊಡ್ಡ ಗಿಫ್ಟ್ ಅನ್ನು, ದೊಡ್ಡ ವರದಾನವನ್ನು ನೀಡಿದಾನೆ. ಅದು ತನ್ನದೇ ಆದಂತ ಇನ್ನೊಂದು ರೂಪವಾದಂತ ಪವಿತ್ರಾತ್ಮ. ನೋಡಿ, ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನ. ನೋಡಿ, ನಮ್ಮ ದೇಹ ದೇವರಿಗೆ ನಿವಾಸ ಸ್ಥಾನ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ದಿನನಿತ್ಯ ನಮ್ಮ ದೇಹ, ನಮ್ಮ ಶರೀರ ಕಟ್ಟಲ್ಪಡ್ತಾ ಇರಬೇಕು. ನಮ್ಮ ದೇಹ ಯಾವ ರೀತಿ ಕಟ್ಟಲ್ಪಡ್ಬೇಕಂದ್ರೆ ಅದು ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಅದು ರೂಪಾಂತರಗೊಳ್ಳೋದಕ್ಕೋಸ್ಕರವಾಗಿ ಅದು ನಮ್ಮ ದೇಹ ದಿನಾಲು ಕಟ್ತಾ ಇರ್ಬೇಕು. ಆತನ ನಿವಾಸ ಅಂದ್ರೆ ಆತನ ಆಲಯವಾಗಿ ಕಟ್ಟಲ್ಪಡ್ತಾ ಇರ್ಬೇಕು. ಆ ಕಾರಣದಿಂದ ದೇವರು ನಮ್ಗೆ ಪವಿತ್ರಾತ್ಮ ಕೊಟ್ಟಿದ್ದಾನೆ. ಸಿ ವೈ ಗಾಡ್ ಇಸ್ ಗಿವನ್ ಹೋಲಿ ಸ್ಪಿರಿಟ್ ಟು ಅಸ್, ಸೊ ದಟ್ ಅವರ್ ಬಾಡಿ ಮಸ್ಟ್ ಬಿ ಎ ರೆಸಿಡೆನ್ಸ್, ಎ ಪರ್ಮನೆಂಟ್ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್. ಅದು ಕೇವಲ ಪವಿತ್ರಾತ್ಮನ ಶಕ್ತಿಯಿಂದ. ಯಾಕೆ ಅದು ದೇವರ ನಿವಾಸ ಸ್ಥಾನವಾಗ್ಬೇಕು? ಯಾವಾಗ ನಮ್ಮ ದೇಹ ದೇವರ ನಿವಾಸ ಸ್ಥಾನವಾಗ್ಲಿಕ್ಕೆ ಯೋಗ್ಯವಾಗ್ತದೋ ಆಗ ಮಾತ್ರ ನಾವು ನಿತ್ಯತ್ವಕ್ಕೆ ಸೇರ್ಲಿಕ್ಕೆ ಸಾಧ್ಯ ಅನ್ನೋದು ಇದು ಈ ಒಂದು ವಾಕ್ಯದ ಒಂದು ತಾತ್ಪರ್ಯ. ನೋಡಿ, ದೇವರು ನಮಗೋಸ್ಕರ ಇಷ್ಟೆಲ್ಲ ಕಾಪಾಡೋದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ. ನಮ್ಮ ದೇಹ ದಿನಾಲು ಕಟ್ಟಲ್ಪಡ್ತಾ ಇರ್ಬೇಕು, ಆಧ್ಯಾತ್ಮಿಕವಾಗಿ ಮತ್ತು ನೈತಿಕವಾಗಿ ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ ಅದು ಕಟ್ಟಲ್ಪಡ್ತಾ ಇರ್ಬೇಕು. ಆ ಕಾರಣಕ್ಕಾಗಿ ದೇವರು ನಮಗೆ ಪವಿತ್ರಾತ್ಮ ಶಕ್ತಿಯನ್ನ, ಆತನ ಒಂದು ವರವನ್ನು ನಮಗೆ ದಯಪಾಲಿಸಿದ್ದಾನೆ. ಸಿ ಗಾಡ್ ಇಸ್ ಪ್ರೊಟೆಕ್ಟಿಂಗ್ ಅಸ್ ಥ್ರೂ ದಿ ಹೋಲಿ ಸ್ಪಿರಿಟ್. ಮೊದಲನೇದಾಗಿ ಒಂದು ಸ್ಪಿರಿಚುವಲ್ ಆರ್ಮರ್, ಒಂದು ಸರ್ವಾಯುಧಗಳನ್ನು ದಯಪಾಲಿಸುವುದರ ಮೂಲಕ, ಪವಿತ್ರಾತ್ಮವನ್ನು ನಮ್ಮ ದೇಹದಲ್ಲಿ ಇರಿಸುವುದರ ಮೂಲಕ ನಮ್ಮ ದೇಹ ಕಟ್ಟಲ್ಪಡ್ತಾ ಇರ್ಬೇಕು ಅನ್ನೋದು ದೇವರ ಒಂದು ಸಂಕಲ್ಪವಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ವಿಷಯನ ನಾವು ಗಮನಿಸುವಾಗ ದೇವರ ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 91 10-12 ವಚನಗಳನ್ನ ನಿಮ್ಮದು ಓದ್ಲಿಕ್ಕೆ ಇಷ್ಟಪಡ್ತೇನೆ. ಸಾಮ್ಸ್ 91 ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಈ ಒಂದು
ದೇವರ ಒಂದು ವಾಕ್ಯ ಸಾಮ್ಸ್ 91 10-12 ಯಾವ ಕೇಡಿಗೂ ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗೊಳ್ಳಲು ಎತ್ತಿಕೊಳ್ಳುವರು ಅಂತ ಹೇಳ್ತಾರೆ. ಗಾಡ್ ಪ್ರೊಟೆಕ್ಟ್ಸ್ ಅಸ್ ಥ್ರೂ ದಿ ಗಾರ್ಡಿಯನ್ ಏಂಜಲ್ಸ್. ದಿನಾಲು ನಾವು ಮಾಡುವ ಒಂದೊಂದು ಚಟುವಟಿಕೆಗಳಲ್ಲಿ ನಮ್ ಗಮನಕ್ಕೆ ಇರದೇ ಇರುವಾಗೆ ದೇವರು ನಮ್ಗೆ ಎಷ್ಟೊಂದ್ಸಲ ನಮ್ಮನ್ನು ಕಾಪಾಡ್ತಾನೆ. ನೋಡಿ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರು ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳ್ತಾನೆ. ಅದಾದ ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೇವದೂತರಿಗೆ ಅಪ್ಪಣೆ ಕೊಡುವನು. ಅಂದ್ರೆ ಗಾಡ್ ಪ್ರೊಟೆಕ್ಟ್ಸ್ ಅಸ್ ಥ್ರೂ ದಿ ಗಾರ್ಡಿಯನ್ ಏಂಜಲ್ಸ್. ದಿನಾಲು ನಾವು ರಕ್ಷಿಸಲ್ಪಡ್ತಾ ಇದ್ದೀವಿ. ಪ್ರತಿಯೊಂದು ಒಂದು ವಾಹನದಲ್ಲಿ ಹೋಗುವಾಗ, ಯಾವುದೋ ಕೆಲಸಗಳನ್ನು ಮಾಡುವಾಗ ದೇವರು ನಮ್ಗೆ ಎಷ್ಟೊಂದ್ ಸಲ ಸಂರಕ್ಷಣೆ ಮಾಡ್ತಾನೆ. ನಮ್ ಗಮನಕ್ಕೆ ಬರಲ್ಲ. ಬರೀ ಏನೋ ನಮ್ಮ ಚಾತುರ್ಯದಿಂದ ನಾವು ರಕ್ಷಿಸಲ್ಪಟ್ವಿ, ನಾವು ಸೇವ್ ಆದ್ವಿ ಅಂತ ಹೇಳಿ ನಾವು ಭಾವಿಸ್ತೇವೆ. ಬಟ್ ಇಟ್ ಇಸ್ ದ ಗಾಡ್ ಹೂ ಸೇವ್ಸ್ ಅಸ್ ಥ್ರೂ ದಿ ಏಂಜಲ್ಸ್. ನಮ್ಮ ದೇವದೂತರ ದಂಡ ನಮ್ಮ ಸುತ್ತಲೂ ಕಾವಲಾಗಿಟ್ಟು ದೇವರು ದಿನನಿತ್ಯ ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾನೆ. ನೋಡಿ, ಎಷ್ಟು ಅದ್ಭುತವಾದಂತ ಒಂದು ವಾಕ್ಯ. ಯಾವ ಕೇಡು ನಮಗೆ ಸಂಭವಿಸುತ್ತೆ ದೇವರು ನಮ್ಮನ್ನು ಕಾಪಾಡುವಂತ ತಂದೆಯಾಗಿದ್ದಾನೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲದೆ ದೇವರು ನಮ್ಮ ಪ್ರಾಣ, ನಮ್ಮ ಶರೀರ, ನಮ್ಮ ಆತ್ಮನ, ನಮ್ಮ ಸೋಲನ್ನು ಕೂಡ ರಕ್ಷಿಸುವಂತವನಾಗಿದೆ. ಕೀರ್ತನೆಗಳು 121 4ನೇ ವಚನದಿಂದ 8ನೇ ವಚನದಲ್ಲಿ ನಿಮ್ಮ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೀನಿ. ಸಾಮ್ಸ್ 121 4-8. ದೇವ್ರ ವಾಕ್ಯ ಈ ರೀತಿ ಹೇಳ್ತಾನೆ. ಕೀರ್ತನೆಗಾರನ ಹೇಳ್ತಾನೆ, ಇಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವವನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು. ನೋಡಿಲಿ, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗ್ಲೂ ಬರುವಾಗ್ಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ ಹೇಳ್ತಾರೆ. ಸಿ ಗಾಡ್ ಪ್ರೊಟೆಕ್ಟ್ಸ್ ಅವರ್ ಸೋಲ್. ನಮ್ಮ ಪ್ರಾಣವನ್ನ, ನಮ್ಮ ಆತ್ಮವನ್ನ ರಕ್ಷಿಸುವಂತ ದೇವರಾಗಿದ್ದಾನೆ. ಸದಾ ಅದು ನಾಶವಾಗಬಾರ್ದು. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ನಮ್ಮ ದೇಹಾತ್ಮ, ಪ್ರಾಣ, ಶರೀರದಲ್ಲಿ ಆತನು ನೆಲೆಸಿರುವುದರಿಂದ ಈ ಎಲ್ಲಾ ಭಾಗಗಳು ನಾಶಕ್ಕೊಳಗಾಗಬಾರ್ದು. ಹಾಗಾಗಿ ನಿನ್ನ ಎಲ್ಲ ಕೇಡಿನಿಂದ ನಿನ್ನ ಪ್ರಾಣವನ್ನು ಕಾಯುವನು. ಈ ಪ್ರೊಟೆಕ್ಟ್ಸ್ ಯುವರ್ ಸೋಲ್. ನಿನ್ನ ಆತ್ಮವನ್ನು ಕಾಯುವಂತನು ತಂದೆಯಾದ ದೇವರಿಗೆ ಯೆಹೋವನಾಗಿದ್ದಾನೆ ಎಂಬುದಾಗಿ ನಾವಿಲ್ಲಿ ಗಮನಿಸ್ತೇವೆ. ಪ್ರಿಯ, ಇನ್ನೊಂದು ವಚನವನ್ನು ನಾವು ನೋಡುವಾಗ, ಪೌಲನು ಥೆಸಲೋನಿಕದವರಿಗೆ ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯದ 3ನೇ ವಚನ ಈ ರೀತಿಯಾಗಿ ಹೇಳ್ತದೆ. 2 ಥೆಸಲೋನಿಯನ್ಸ್ 3:3 ಹೇಳ್ತದೆ, ಆದ್ರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಗಾಡ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ದಿ ಈವಿಲ್ ಒನ್ಸ್. ದಿನನಿತ್ಯ ನಾವು ಸೈತಾನನ ಶೋಧನೆಗಳಿಂದ, ಸೈತಾನನಿಂದ, ಆ ಒಂದು ದುರಾತ್ಮನಿಂದ ಆತನು ನಿರಂತರವಾಗಿ ನಮ್ಮನ್ನು ಸಹ ಕಾಪಾಡ್ತಾನೆ. ಯಾಕಂದ್ರೆ ಆತನು ನಂಬಿಗಸ್ತನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಆತ ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ನಿಮ್ಮನ್ನು ಕಾಪಾಡ್ತಾನೆ. ಅದ್ಭುತವಾದಂತ ದೇವರನ್ನ ನಂಬುವಂತ ವಿಶ್ವಾಸಿಗಳು ನಾವಾಗಿದ್ದೇವೆ ಪ್ರಿಯರೇ. ದೇವರು ನಮ್ ನೋಡಿ ಎಲ್ಲಾ ವಿಷಯಗಳಲ್ಲಿ ಎಷ್ಟು ನಮ್ಮನ್ನು ಕಾಪಾಡ್ತಾನೆ ಅನ್ನೋದನ್ನ, ಹೌ ಗಾಡ್ ಇಸ್ ಪ್ರೊಟೆಕ್ಟಿಂಗ್ ಅಸ್ ಎವ್ರಿ ಡೇ. ದಿಸ್ ಇಸ್ ಎ ವೆರಿ ಮ್ಯಾಜಿಕಲ್ ಥಿಂಗ್. ಇದು ಅದ್ಭುತವಾದಂತ ಒಂದು ವಿಷಯ, ನಮ್ ಗಮನಕ್ಕೆ ಇರದೇ ಇರುವಂತ ಒಂದು ವಿಷಯ, ನಮ್ಮನ್ನು ಕಾಪಾಡುವಂತ. ನಾನು ದೇವರ ವಾಕ್ಯಗಳನ್ನ ಆಧಾರವಾಗಿಟ್ಟುಕೊಂಡು ನಿಮ್ಗೆಲ್ಲರಿಗೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಪ್ರಿಯ. ಅಷ್ಟು ಮಾತ್ರವಲ್ಲದೆ ಹಿ ಗಾರ್ಡ್ಸ್ ಅಂಡ್ ಪ್ರೊಟೆಕ್ಟ್ಸ್ ಅವರ್ ಹಾರ್ಟ್ಸ್ ಅಂಡ್ ಅವರ್ ಪೀಸ್. ನೋಡಿಲಿ, ಇದು ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನ ಈ ರೀತಿಯಾಗಿ ಹೇಳ್ತಾ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯಗಳನ್ನು, ನೋಡಿ, ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಅಂತ. ದೇವರು ಕೊಡುವಂತ ಒಂದು ಪೀಸ್ ಏನಿದೆಯಲ್ಲ, ಅದು ದೇವಶಾಂತಿ, ದ ಇನ್ನರ್ ಪೀಸ್, ದ ಗಾಡ್ಲಿ ಪೀಸ್. ಅದು ನಿಮ್ಮ ಹೃದಯಗಳನ್ನು ಮತ್ತು ನಿಮ್ಮ ಯೋಚನೆಗಳು, ನಿಮ್ಮ ಮನಸ್ಸನ್ನ ಅದು ಕಾಪಾಡುವಂತದ್ದಾಗಿದೆ. ಅದು ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ಅಂತ ಹೇಳ್ತೇನೆ. ಆಮೇಲೆ ದೇವರು ಈ ಪ್ರೊಟೆಕ್ಟ್ಸ್ ಯುವರ್ ಹಾರ್ಟ್, ಪ್ರೊಟೆಕ್ಟ್ಸ್ ಯುವರ್ ಮೈಂಡ್. ಅದನ್ನ ಕಾಪಾಡ್ತಾನೆ. ಯಾಕಂದ್ರೆ ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅದು ಹಾಳಾಗಿ ಹೋಗ್ತದೆ. ಅದರಲ್ಲಿ ಏನೋ ತುಂಬ್ಕೊಂಡ್ಬಿಡ್ತದೆ. ಅದರಲ್ಲಿ ಸೈತಾನನ ಯೋಚನೆಗಳು, ಆಲೋಚನೆಗಳು ತುಂಬಿ ನಿಮ್ಮ ಹೃದಯ ನಾಶಕ್ಕೊಳಗಾಗ್ತದೆ. ಅದು ದುಷ್ಟತ್ವವನ್ನು, ವೈರತ್ವವನ್ನು, ಕೇಡನ್ನು ಕಲ್ಪಿಸುವಂತ ಹೃದಯವಾಗಿ ಮಾರ್ಪಡ್ತದೆ ಅನ್ನೋ ಕಾರಣಕ್ಕಾಗಿ ತಂದೆಯಾದ ದೇವರು ನಮ್ಮ ಹೃದಯವನ್ನು, ನಮ್ಮ ಯೋಚನೆಗಳನ್ನು ಕಾಪಾಡುವಂತ ತಂದೆಯಾಗಿದ್ದಾನೆ ಅನ್ನೋಂಥ ಒಂದು ಅದ್ಭುತ ಮಾತನ್ನ ಇಲ್ಲಿ ಸತ್ಯವೇದದಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ. ನೋಡಿ, ದೇವರು ಇಷ್ಟೆಲ್ಲ ವಿಷಯಗಳಲ್ಲಿ ನಮ್ಮನ್ನು ಕಾಪಾಡುವಂತ ದೇವರಾಗಿದೆ. ನಮ್ಗೆ ಇಷ್ಟು ಹಿ ಗಾರ್ಡ್ಸ್ ಅವರ್ ಆಲ್ ದೀಸ್ ಥಿಂಗ್ಸ್, ಅವರ್ ಹಾರ್ಟ್ಸ್, ಅವರ್ ಪೀಸ್. ನಮಗೆ ರಕ್ಷಣೆಯನ್ನು ಕೊಡುವಂತವನು. ಇಷ್ಟೆಲ್ಲ ವಿಷಯಗಳಲ್ಲಿ ಆತನು ನಮಗೆ ಕಾಪಾಡುವಂತ ದೇವರಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಗಳು, ಈ ಎಲ್ಲಾ ದೇವರ ವಾಕ್ಯಗಳನ್ನು ನಾವು ಅವಲೋಕನ ಮಾಡಿದಾಗ ನಮಗೊಂದು ಆಲೋಚನೆ ಬರ್ಬೇಕಲ್ವಾ?
ಇಫ್ ಗಾಡ್ ಇಸ್ ಗಾರ್ಡಿಂಗ್ ಅಸ್, ಪ್ರೊಟೆಕ್ಟಿಂಗ್ ಅಸ್ ಇನ್ ಮೆನಿ ವೇಸ್, ಇಷ್ಟು ರೀತಿಯಲ್ಲಿ ದೇವರು ನಮ್ಮನ್ನು ದಿನಾಲು ಸಂರಕ್ಷಣೆ ಮಾಡ್ತಾನಂದ್ರೆ, ದೆನ್ ವಾಟ್ ಶುಡ್ ವಿ ಡೂ ಟು ಗಾರ್ಡ್ ಅವರ್ ಸೆಲ್ಫ್ಸ್, ಅವರ್ ಲೈಫ್? ನಮ್ಮ ಜೀವಿತವನ್ನು ನಾವು ಕಾಪಾಡೋದಕ್ಕೋಸ್ಕರ ದೇವರು ನಮ್ಗೆ ನಾವು ಏನ್ ಮಾಡ್ಬೇಕು ದೇವರಿಗೋಸ್ಕರ? ನಾವು ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಕಾಪಾಡ್ಕೋಬೇಕನ್ನೋ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆಯಲ್ಲ. ವೆನ್ ಗಾಡ್ is doing all these things, what should we do to guard our heart, our mind? ನಮ್ಮ ಜೀವಿತವನ್ನು ನಾವು ಹೇಗೆ ಗಾರ್ಡ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ದೇವರು ನಮಗೋಸ್ಕರ ದಿನಾಲು ಕೋಟಿಗಟ್ಟಲೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡ್ತಾನಂದ್ರೆ, ಇಟ್ ಈಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಆನ್ ಆಲ್ ಆಫ್ ಅಸ್. ನಮ್ಮ ಹತ್ರ ಒಂದು ಗುರುತರವಾದಂತ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆಯಲ್ಲ. ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ನಾವು ನೋಡುವಾಗ ಅನೇಕ ದೇವರ ವಾಕ್ಯಗಳನ್ನು ನಿಮ್ಮ ಮುಂದೆ ಇವತ್ತಿನ ದಿವಸ ನಾನು ಓದಿ ತಿಳಿಸ್ತೇನೆ. ನೋಡಿ, ದೇವರು ನಮ್ಮನ್ನು ನಾವು ರಕ್ಷಣೆ ಮಾಡೋದಕ್ಕೋಸ್ಕರ, ನಮ್ಮನ್ನು ನಾವು ಕಾಪಾಡೋದಕ್ಕೋಸ್ಕರ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಕೂಡ ಈ ಸತ್ಯದಲ್ಲಿ ಆಡಕವಾಗಿದೆ. ದಿಸ್ ಇಸ್ ದ ಟ್ರೂತ್, ಇದೇ ಸತ್ಯ. ನೋಡಿಲಿ, ಜನ ಸತ್ಯಕ್ಕೋಸ್ಕರ ಎಲ್ಲೆಲ್ಲೋ ಹುಡುಕಾಡ್ತಾರೆ, ಏನೆಲ್ಲಾ ಮಾಡ್ತಾರೆ, ಬಟ್ ದ ಟ್ರೂತ್ ಈಸ್ ಲೈಂಗ್ ಇನ್ ದ ಬೈಬಲ್. ಸತ್ಯ ವೇದದಲ್ಲೇ ಇದೆ. ನಾವು ಬೇರೆಲ್ಲ ಜ್ಞಾನಕ್ಕೆ ಹೋಗುವಂತದ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ಈ ವಚನಗಳನ್ನ ನಾನು ಓದ್ತೇನೆ, ನಾವು ಗಮನಿಸ್ತೇವೆ. ನೋಡ್ರಿ, ಸತ್ಯ ಯಾವ ರೀತಿ ಸತ್ಯವೇದದಲ್ಲಿ ದೇವರು ನಮಗೋಸ್ಕರ ಎಲ್ಲವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ನಾವು ಕಾಪಾಡೋದಕ್ಕೋಸ್ಕರ ಏನ್ ಮಾಡ್ಬೇಕನ್ನೋದನ್ನ ದೇವರು ಸತ್ಯವೇದದಲ್ಲಿ ನಮ್ಗೆ ಒದಗಿಸಿದ್ದಾನೆ. ಅಷ್ಟೇ ನಾವು ಅದನ್ನ ಓದಿ ತಿಳ್ಕೊಂಡು ಗ್ರಹಿಸಿಕೊಂಡು ಅದರ ತಿರುಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಅಶಕ್ತರಾಗಿದೆ ಅನ್ನೋದು ಒಂದು ವಿಷಾದಕಾರಿಯಾದಂತ ವಿಷಯ. ಮೊದಲನೇದಾಗಿ ದೇವರು ನಮ್ಮ ಹೃದಯವನ್ನ ನಾವು ಹೆಂಗೆ ಗಾರ್ಡ್ ಮಾಡ್ಬೇಕು, ಕಾಪಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ. ನೋಡ್ರಿ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿ, ಅದರೊಳಗಿಂದ ಜೀವದ ಹಾರುಗಳು ಹೊರಡು. ನೋಡಿಲಿ, ನಿಮ್ಮ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೋ. ಕಾರಣ ಯಾಕಂದ್ರೆ ಅದರೊಳಗಿಂದ ಜೀವಧಾರಗಳು ಹೊರಡುತ್ತವೆ. ಫ್ರಮ್ ದೋಸ್ ಕಮ್ಸ್ ಔಟ್ ದಿ ಲೈಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ. ನಮ್ಮ ಹೃದಯ ಎಷ್ಟು ವಿಶೇಷವಾದಂತ ಒಂದು ಅಂಗ ಅಂದ್ರೆ, ಆ ಹೃದಯದಿಂದಲೇ ಜೀವಧಾರಗಳು ಹೊರಡ್ತವೆ. ಆ ಕಾರಣದಿಂದ ಮೊದಲನೇದಾಗಿ ಯು ಪ್ರೊಟೆಕ್ಟ್ ಯುವರ್ ಹಾರ್ಟ್, ಯು ಗಾರ್ಡ್ ಯುವರ್ ಹಾರ್ಟ್. ಅದನ್ನ ಗಾರ್ಡ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟು ಅದ್ಭುತವಾದಂತ ಒಂದು ವಚನ. ಆ ಹೃದಯ ಕೆಟ್ಟೋದ್ರೆ ಜೀವಧಾರಗಳು ಅದರಿಂದ ಬರೋದು ನಿಂತು ಹೋಗ್ತದೆ. ಯಾವಾಗ ಅದರಿಂದ ಲೈಫ್ ಸ್ಪ್ರಿಂಗ್ಸ್ ಬರೋದು ನಿಂತು ಹೋಗ್ತದೆ, ಆ ಜೀವದ ಬುಗ್ಗೆ ಬರ್ಲಿಕ್ಕೆ ಬಂದಾಗ್ತದೆ, ಅವಾಗ ನಾವು ಇನ್ನೊಬ್ಬರಿಗೆ ಸಾಕ್ಷಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ಬರಿಗೆ ಈ ಒಂದು ಸುವಾರ್ತೆಯನ್ನು ಸಾರ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ ಪ್ರಿಯರಿ. ದೇರ್ ಫಾರ್ ಪ್ರೊಟೆಕ್ಟ್ ಯುವರ್ ಹಾರ್ಟ್. ಅದರಿಂದ ಜೀವರಸಗಳು, ಜೀವಧಾರಗಳು ಹೊರಡೋ ಕಾರಣದಿಂದ ದೇವರಿಗೆ ನಿನ್ನ ಹೃದಯ ವಿಶೇಷವಾದಂತ ಒಂದು ಅಂಗ, ಅದನ್ನ ನೀನು ಕಾಪಾಡ್ಕೊಂತ ಹೇಳ್ತೇನೆ. ಅಷ್ಟು ಮಾತ್ರ ಅಲ್ಲದೆ ಕೀರ್ತನೆಗಳು 119 ಅದನ್ನ 11ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಅಂತ ಹೇಳಿ ಕೀರ್ತನೆಗಾರನೇ ಹೇಳ್ತೇನೆ. ನನ್ನ ಹೃದಯ ಹಾಳಾಗ್ಬಾರ್ದು, ಅದು ನಶಿಸಿ ಹೋಗ್ಬಾರ್ದು, ಅದರಲ್ಲಿ ಬೇರೆ ಕೆಟ್ಟದ್ದೆಲ್ಲ ತುಂಬ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ನಿನ್ನ ವಿರೋಧವಾಗಿ ಪಾಪನ ಮಾಡ್ಲಾರ್ದ ಹಾಗೆ ನಿನ್ನ ವಾಕ್ಯವನ್ನ, ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ನಾವು ಅವಲೋಕನ ಮಾಡುವಂತ ವಿಷಯ ಪ್ರಿಯರೇ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ನೆಲೆಸ್ತಾ ಇದೆಯಾ? ಅದನ್ನ ನಾವು ಇಟ್ಕೊಂಡಿದೀವ್ಯಾ? ಯಾಕಂದ್ರೆ ನಮ್ಮ ಹೃದಯ ಪಾಪ ಮಾಡ್ಲಾರ್ದಂಗೆ ಅದನ್ನ ರಕ್ಷಿಸೋದಕ್ಕೋಸ್ಕರವಾಗಿ ಆರ್ ವಿ ಗಾರ್ಡಿಂಗ್ ಅವರ್ ಹಾರ್ಟ್, ಅದನ್ನ ರಕ್ಷಣೆ ಮಾಡ್ತಾ ಇದೀವ ಅನ್ನೋದು ನಿಜವಾಗ್ಲೂ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತ ವಿಷಯ. ಮೊದಲನೇದಾಗಿ ಅದಕ್ಕೆ ಹೇಳ್ತಾ ಇದ್ರೆ, ಪ್ಲೀಸ್ ಪ್ರೊಟೆಕ್ಟ್ ಅಂಡ್ ಗಾರ್ಡ್ ಯುವರ್ ಹಾರ್ಟ್. ಅದರಿಂದ ಜೀವಧಾರಗಳು ಬರೋದ ಕಾರಣವಾಗಿ ಅದನ್ನ ಮೊದಲು ರಕ್ಷಣೆ ಮಾಡ್ರಿ. ದೇವರು ನಿಮ್ಗೋಸ್ಕರ ಇಷ್ಟೆಲ್ಲ ಗಾರ್ಡ್ ಮಾಡ್ತಾನೆ, ನಿಮ್ಮ ಹೃದಯವನ್ನು ನೀವು ಕಾಪಾಡ್ಕೊಳ್ರಿ. ಎರಡನೇದಾಗಿ ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳನ್ನ ಗಮನಿಸು ಅಂತ ಹೇಳ್ತಾರೆ. ಗಾರ್ಡ್ ಯುವರ್ ಸ್ಟೆಪ್ಸ್ ಅಂತ. ನಿನ್ನ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳು ದಾರಿ ತಪ್ಪದಂತೆ ನಿನ್ನ ಹೆಜ್ಜೆಗಳನ್ನು ಗಮನಿಸು. ಏನ್ ಹೆಜ್ಜೆಗಳನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದೀಯಾ? ನೀನು ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಏನು? ನೀನ್ ದೇವರಿಗೋಸ್ಕರ ಹೋಗ್ತಾ ಇದೀಯಾ? ದೇವರ ಆರಾಧನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದೀಯಾ? ಅಥವಾ ಸುಮ್ನೆ ಕಾಟಾಚಾರಕ್ಕೆ ಎಲ್ರು ಹೋಗ್ತಾರೆ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ? ಗಾರ್ಡ್ ಯುವರ್ ಸ್ಟೆಪ್ಸ್, ನಿನ್ನ ಹೆಜ್ಜೆಗಳನ್ನು ಗಮನಿಸು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಫಸ್ಟ್ ಯು ಗಾರ್ಡ್ ಅಂಡ್ ಪ್ರೊಟೆಕ್ಟ್ ಯುವರ್ ಸ್ಟೆಪ್ಸ್. ಮೊದಲನೇದಾಗಿ ನೀ ಗಾರ್ಡ್ ಯುವರ್ ಹಾರ್ಟ್, ಎರಡನೇದಾಗಿ ನಿನ್ನ ಹೆಜ್ಜೆಗಳನ್ನು ಗಮನಿಸು. ನಿನ್ನ ಹೆಜ್ಜೆ ಇಂತಹ ಒಂದು ಮಾರ್ಗದಲ್ಲಿ ಹೋಗ್ತಾ ಇರೋದು ನಿನಗೆ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ, ಅಥವಾ ನಿತ್ಯ ಜೀವದ ಮಾರ್ಗವನ್ನು ಬಿಟ್ಟು ನೀನು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ದೂರ ಹೋಗಿದೆಯಾ? ಕಾರಣ ನಿನ್ನ ಹೆಜ್ಜೆಗಳು ಒಂದ್ ವೇಳೆ ದಾರಿ ತಪ್ಪಿ ಬೇರೆ ಕಡೆ ಹೋಗಿದ್ರೆ ಅದರಿಂದ ವಾಪಸ್ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಿನ್ನ ಜೀವಿತನೇ ಹೊರಟೋಗ್ತದೆ, ಅದರಲ್ಲಿ ಮುಗ್ದೇ ಹೋಗ್ತದೆ, ನೀನು ವಾಪಸ್ ಬರಕ್ಕಾಗಲ್ಲ. ಆ ಕಾರಣದಿಂದಾಗಿ ಪ್ಲೀಸ್ ಗಾರ್ಡ್ ಯುವರ್ ಸ್ಟೆಪ್ಸ್ ಅಂತ ಹೇಳಿ ದೇವರು ನಮಗೆ ಪ್ರಬೋಧಿಸುವುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಕೀರ್ತನೆಗಳು 1ನೇ ಅಧ್ಯಾಯ 1ರಿಂದ 3 ವಚನ, ನಾವೆಲ್ಲರೂ ಇದನ್ನ ಯಾವಾಗ್ಲೂ ಕಂಠಪಾಠ ಮಾಡ್ತೇವೆ, ಬೈ ಹಾರ್ಟ್ ಮಾಡ್ತೇವೆ. ಇದನ್ನ ಎಷ್ಟು ಒಂದು ಅದ್ಭುತ ವಚನ ಇದೆ ಇದರಲ್ಲಿ 3 ವಾಕ್ಯದಲ್ಲಿ. ನೋಡಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ
ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನಂತೆ. ಇದರಲ್ಲಿ ಏನು ಎಷ್ಟಿದೆ ಗೊತ್ತಾ? ಗಾಡ್ ಇಸ್ ಸೇಯಿಂಗ್ 3 things in these 3 words. ಗಾರ್ಡ್ ಯುವರ್ ವಾಕ್. ಯಾವನು ದೇವ ದುಷ್ಟರ ಆಲೋಚನೆ ಅಂತ ನಡೆಯಿರಿ. ನಿನ್ನ ವಾಕ್, ನಿನ್ನ ನಡೆ ಹೆಂಗಿರ್ಬೇಕಂದ್ರೆ ಅದು ದುಷ್ಟರ ಆಲೋಚನೆ ಅಂತ ಇರಬಾರ್ದು. ಮತ್ತೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಗಾರ್ಡ್ ಯುವರ್ ವೇ, ನಿನ್ನ ಮಾರ್ಗವನ್ನು ಲಕ್ಷಿಸು. ಮತ್ತು ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಗಾರ್ಡ್ ಯುವರ್ ಸೀಟ್, ಎಲ್ಲಿ ಕೂತಿದೀಯ ಅನ್ನೋದ್ರಲ್ಲಿ ನೀವು ನೋಡಿ. ಮೂರು ಎಷ್ಟು ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನು ಹೇಳ್ತಾರೆ. ಗಾರ್ಡ್ ಯುವರ್ ವಾಕ್, ಗಾರ್ಡ್ ಯುವರ್ ವೇ ಅಂಡ್ ಗಾರ್ಡ್ ಯುವರ್ ಸೀಟ್. ಇದನ್ನ ನೀನು ರಕ್ಷಣೆ ಮಾಡ್ಕೋ, ಕಾಪಾಡ್ಕೋ. ಎಲ್ಲಿ ನೀನ್ ನಡೀತಾ ಇದೀಯ, ಯಾರ ಜೊತೆ ಕೂತ್ಕೊಳ್ತೀಯ, ಯಾವ ಮಾರ್ಗದಲ್ಲಿ ನೀನು ನಡೀತಾ ಇದೀಯ ಅನ್ನೋದನ್ನ ನೀನು ಯಾವಾಗ್ಲೂ ಗಾರ್ಡ್ ಮಾಡ್ಕೊಂಡಿರೋ, ಅದನ್ನ ಪ್ರೊಟೆಕ್ಟ್ ಮಾಡು ಅಂತ ಹೇಳಿ ದೇವರು ನಮ್ಗೆ ಹೇಳ್ತಾ ಇದೆ. ಹಾಗಾಗಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ ಹೇಳ್ತೇನೆ. ಎಷ್ಟು ಅದ್ಭುತವಾದಂತ ವಚನ. ಮೊದಲನೇದಾಗಿ ಗಾರ್ಡ್ ಯುವರ್ ಹಾರ್ಟ್, ಗಾರ್ಡ್ ಯುವರ್ ಸ್ಟೆಪ್ಸ್, ಗಾರ್ಡ್ ಯುವರ್ ವಾಕ್ ಅಂಡ್ ವೇ ಅಂಡ್ ಯುವರ್ ಸೀಟ್. ಎಲ್ಲಿ ಕೂತಿದೀಯ ಅನ್ನೋದನ್ನ ನೀನು ಲಕ್ಷ್ಯದಲ್ಲಿ ತಂದ್ಕೋ ಅಂತ ಹೇಳಿ ಹೇಳೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಪ್ರೇಮ. ನಾಲ್ಕನೇದಾಗಿ ನಾವು ನೋಡುವಾಗ ಜ್ಞಾನೋಕ್ತಿಗಳ 13ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಅರಸರಾದ ಸಲ್ಮೋನ್ ಹೇಳೋದನ್ನ ನಾವು ಗಮನಿಸ್ತೇವೆ. ಬಾಯನ್ನು ಕಾಯುವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುವನು ಎಂಬುದಾಗಿ ಹೇಳ್ತಾರೆ. ಗಾರ್ಡ್ ಯುವರ್ ಲಿಪ್ಸ್ ಅಂಡ್ ಟಂಗ್. ನಿನ್ನ ನಾಲಿಗೆಯನ್ನು, ನಿನ್ನ ಬಾಯಿಯನ್ನು ಕಾಪಾಡಿಕೊ. ಯಾಕಂದ್ರೆ ಅದನ್ನ ನೀನು ಒಂದ್ ವೇಳೆ ಕಾಪಾಡಿಕೊಂಡ್ರೆ, ಅದನ್ನ ಕಾಯ್ದ್ರೆ ಜೀವವನ್ನು ಕಾಯ್ತಾನೆ. ಆಮೇಲೆ ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುವನು ಎಂಬುದಾಗಿ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ದೇವರು ಹೇಳ್ತಾನೆ, ಗಾರ್ಡ್ ಯುವರ್ ಲಿಪ್ಸ್ ಅಂಡ್ ಟಂಗ್. ಮೊದಲು ಅದನ್ನು ಪ್ರೊಟೆಕ್ಟ್ ಮಾಡಿ. ಯಾಕಂದ್ರೆ ಎಲ್ಲಾ ಜಗತ್ತಿನಲ್ಲಿರುವ ಜಗಳಕ್ಕೂ ಎಲ್ಲಾ ಕಲಹಕ್ಕೂ ಮೂಲ ಕಾರಣನೇ ನಿನ್ನ ನಾಲಿಗೆ ಮತ್ತು ನಿನ್ನ ಬಾಯಿ. ಅದನ್ನು ಗಾರ್ಡ್ ಮಾಡು. ನಾನು ನಿನ್ನ ಸಲುವಾಗಿ ಇಷ್ಟ ಮಾಡಿದ್ದೀನಿ, ನೀನು ನಿನ್ನ ಸಲುವಾಗಿ ಇಷ್ಟನ್ನು ಕಾಪಾಡಕು ಅಂತ ಹೇಳಿ ನಮ್ಮ ದೇವರು ನಮ್ಮನ್ನು ಪ್ರಬೋಧಿಸುವುದನ್ನ ಸತ್ಯವಿದ್ದಲ್ಲಿ ನಾವು ನೋಡ್ತೇವೆ ಪ್ರಿಯ. ಅದೇ ರೀತಿಯಾಗಿ ಕೀರ್ತನೆಗಳು 39:1 ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ. ಅದು ಪಾಪಕ್ಕೆ ಸಿಕ್ಕಿ ಬೀಳದಂತೆ ನನ್ನ ನಾಲಿಗೆಯನ್ನು ಜಾಗರೂಕತೆಯಿಂದ ನಾನು ಕಾಪಾಡಿಕೊಳ್ತೇನೆ ಅಂತ ಹೇಳಿ ಕೀರ್ತನೆಗಾರ ಬರೆಯೋದನ್ನ ನೋಡ್ತೇವೆ. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಟು ಗಾರ್ಡ್. ಇನ್ನು ನಾವು ಮುಂದೆ ನೋಡುವಾಗ 1ನೇ ತಿಮೋತಿ 4ನೇ ಅಧ್ಯಾಯದ 16ನೇ ವಚನದಲ್ಲಿ ಅದೇ ಪೌಲನು ತಿಮೋತಿಯನಿಗೆ ಪ್ರಬೋಧಿಸುವುದನ್ನ ನಾವು ನೋಡ್ತಾ ಇದೀವಿ. 1 Timothy chapter 4 16th verse ಈ ರೀತಿಯಾಗಿ ಹೇಳ್ತದೆ. ಇದು ಬಹಳ ಮುಖ್ಯವಾದಂತ ಒಂದು ವಾಕ್ಯ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರೋದ್ರಿಂದ ನಿನ್ನನ್ನು, ನಿನ್ನ ಉಪದೇಶವನ್ನು ಕೇಳುವವರನ್ನು ರಕ್ಷಿಸುವಿ. ಗಾರ್ಡ್ ಯೋರ್ ಸೆಲ್ಫ್ ಅಂಡ್ ಯುವರ್ ಟೀಚಿಂಗ್. ಮೊದಲನೇದಾಗಿ ನೀನು ನಿನ್ನನ್ನು ರಕ್ಷಿಸು, ನಿನ್ನನ್ನು ಕಾಪಾಡಿಕೊ. ನೀನು ನಿನ್ನನ್ನು ಕಾಪಾಡ್ಕೊಂಡ್ಮೇಲೆ ನೀನು ಏನನ್ನ ಬೋಧಿಸ್ತಾ ಇದೆಯಾ, ಗಾರ್ಡ್ ಯುವರ್ ಟೀಚಿಂಗ್ ಅಂತ ಹೇಳಿದ್ರು. ನೋಡ್ರಿ, ನಿನ್ನ ವಿಷಯದಲ್ಲಿ ಫಸ್ಟ್, ಆಮೇಲೆ ನಿನ್ನ ಉಪದೇಶದ ವಿಷಯದಲ್ಲಿ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರೋದ್ರಿಂದ ನೋಡಿ, ಇಫ್ ಯು ಗಾರ್ಡ್ ಯುವರ್ ಸೆಲ್ಫ್ ಅಂಡ್ ಯುವರ್ ಟೀಚಿಂಗ್, ಆಗ ಏನಾಗ್ತದೆ ಗೊತ್ತಾ, ನಿನ್ನನ್ನು, ನಿನ್ನ ಉಪದೇಶವನ್ನು ಕೇಳುವವರನ್ನು ರಕ್ಷಿಸುವಿ. ನೀನು ಮಾತ್ರ ಅಲ್ದೇನೆ ನಿನ್ನ ವಾಕ್ಯಗಳನ್ನು ಕೇಳ್ತಾರೆ, ನೀನು ಮುಂದೆ ಕುಂತಿರುವಂತ ಒಂದು ಕಾಂಗ್ರಿಗೇಷನ್ ಅಂತ ಏನ್ ಕರಿತೀವಿ, ಆ ಜನರ ರಕ್ಷಿಸಲಿಕ್ಕೆ ನೀನ್ ಕಾರಣ ಆಗ್ತದೆ. ಎಷ್ಟು ಅದ್ಭುತವಾದಂತ ವಾಕ್ಯ, ಗಾರ್ಡ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಯುವರ್ ಟೀಚಿಂಗ್. ಇವತ್ತಿನ ದಿವಸ ಅನೇಕ ಸಲ ನೋಡ್ತಾ ಇದೀವಿ, ಜನ ಎಷ್ಟು ಪ್ರಬೋಧಿಸುವಂತ ದೇವರ ಸೇವಕರು, ಸುಳ್ಳು ದೇವರ ಸೇವಕರು ಎಷ್ಟೊಂದು ಬಂದಿದ್ದಾರೆ ಅಂದ್ರೆ, ದೇ ಹ್ಯಾವ್ ಮೇಡ್ ದಿಸ್ ಆಸ್ ಅ ಬಿಸಿನೆಸ್. ಅದನ್ನೊಂದು ವ್ಯಾಪಾರ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಯಾಕಂದ್ರೆ ಬೇರೆ ಏನ್ ಕೆಲಸ ಮಾಡ್ಲಿಕ್ಕೆ ಇರದೇ ಇರುವಂತದ್ದು, ಹ್ಯಾವಿಂಗ್ ನೋ ಚಾಯ್ಸ್ ಎಟ್ ಆಲ್. ಲಾಸ್ಟ್ ಬಂದು ಇದರಲ್ಲಿ ಬಂದು ನುಗ್ಬಿಡ್ತಾರೆ. ಅಂಡ್ ದೇ ಆರ್ ನಾಟ್ ಗಾರ್ಡಿಂಗ್ ದೆಮ್ಸೆಲ್ಸ್ ಆರ್ ದರ್ ಟೀಚಿಂಗ್. ತಮ್ಮ ವಿಷಯದಲ್ಲಿ, ಉಪದೇಶ ವಿಷಯದಲ್ಲಿ ಅವ್ರು ಯಾವುದೇ ರೀತಿಯ ತಮ್ಮನ್ನು ನಾವು ಕಾಪಾಡ್ಕೊಳ್ತಾ ಇಲ್ಲ. ಮನಸ್ಸು ಬಂದ ನಂತರ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅದನ್ನ ತಿರುಚಿ ಮರ್ಚಿ, ಸುಳ್ಳು ಸತ್ಯ ಎಲ್ಲವನ್ನು ಮಿಕ್ಸ್ ಮಾಡಿ ಅದನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರ ವಾಕ್ಯ ಕಲುಷಿತವಾಗ್ತಾ ಇದೆ, ಕೆಟ್ಟ ಹೋಗ್ತಾ ಇದೆ. ಅದು ಯಾವ ರೀತಿ ಕೆಟ್ಟ ಹೋಗ್ತಾ ಇದೆ, ಅದನ್ನ ಕೆಟ್ಟದ್ದನ್ನ ಇನ್ನೊಬ್ಬರ ಮನಸ್ಸಿನಲ್ಲಿ ತುಂಬಿಸ್ತಾ ಇದ್ದಾರೆ. ಅವರ ಹೃದಯದಲ್ಲಿ ತಪ್ಪಾದಂತ ಆಲೋಚನೆಗಳನ್ನು ತುಂಬಿಸ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಒಂದು ಜೀವನೋಪಾಯಕ್ಕೆ ಇದನ್ನ ಜನ ದಾರಿ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ನೋವುಂಟು ಮಾಡುವಂತ ಸಂಗತಿ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ದೇವರ ವಾಕ್ಯವನ್ನು ಪ್ರಬೋಧಿಸುವ ಜವಾಬ್ದಾರಿ ಹೊತ್ತಂತ ನಾವೆಲ್ಲರೂ ಕೂಡ ನಮಗೊಂದು ಜವಾಬ್ದಾರಿ ಏನಿದೆ ಅಂದ್ರೆ, ಗಾರ್ಡ್ ಯುವರ್ ಸೆಲ್ಫ್ ಫಸ್ಟ್ ಅಂಡ್ ಆಲ್ಸೋ ಯುವರ್ ಟೀಚಿಂಗ್. ಅದರಿಂದ ಇನ್ನೊಬ್ಬರಿಗೆ ರಕ್ಷಣೆ ಆಗ್ಲಿಕ್ಕೆ ಅದು ಮಾರ್ಗ ಆಗ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ಇದು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 9ನೇ ವಚನದಲ್ಲಿ ಕೂಡ ಇದೇ ಮಾತನ್ನ ಹೇಳೋದನ್ನ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ, ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನ ಕಾಪಾಡಿಕೊಳ್ಳುವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು ಎಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಹೇಳೋದನ್ನ ನಾವು ನೋಡ್ತೇವೆ. ಗಾರ್ಡ್ ಯುವರ್
ನೋಡಿ, ಗಾಡ್ ಯುವರ್ ಮೈಂಡ್, ನಿಮ್ಮ ಮನಸ್ಸು ನೋಡಿ, ನಿಮ್ಮ ಮನಸ್ಸುಗಳನ್ನು ಕಾಪಾಡ್ಕೊಳ್ರಿ, ಜಾಗರೂಕತೆಯಿಂದ ಇದನ್ನು ಕಾಪಾಡ್ಕೊಳ್ರಿ. ಇದು ಹಾಳಾದ್ರೆ ನಿಮ್ಮ ಜೀವಿತ ಹಾಳಾಗ್ತದೆ ಅಂತ ಹೇಳ್ತೇನೆ. ಹಾಗಾಗಿ ಎಷ್ಟು ಅದ್ಭುತವಾದಂತ ವಾಕ್ಯ, ನಿಮ್ಮ ಮನಸ್ಸುಗಳನ್ನು, ಗಾಡ್ ಆಲ್ಸೋ ಯುವರ್ ಮೈಂಡ್. ಆ ಮನಸ್ಸು ನೀವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಅದರಲ್ಲೆಲ್ಲ ಬಂದು ಏನೇನು ಸೇರ್ಕೊಳ್ತದೆ. ಅವಾಗ ನಾವು ಸಮರ್ಥವಾಗಿ ದೇವರನ್ನು ವಾಕ್ಯವನ್ನು ಸಾರಲಿಕ್ಕೆ ನಮ್ಮಲ್ಲಿ ಜ್ಞಾನ ಅಂತ ಒಂದು ವಿವೇಕ ನಮ್ಮಲ್ಲಿ ಇರೋಲ್ಲ ಪ್ರಿಯರೇ. ಇದು ಒಂದು ಬಹಳ ಅದ್ಭುತವಾದಂತಹ ಆಲೋಚನೆ. ಕೊನೆಯದಾಗಿ ನಾವು ನೋಡುವಾಗ ಇನ್ನೊಂದು, ಈಗ ದೇವರ ವಾಕ್ಯದಲ್ಲಿ ಪೌಲನು ತಿಮೋತಿಯನಿಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ಬಹಳ ದೊಡ್ಡ ಗುರುತರವಾದಂತ ಒಂದು ಜವಾಬ್ದಾರಿ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದೀನಿ. ಏನಂದ್ರೆ, ಗಾಡ್ ವಾಟ್ ಹ್ಯಾಸ್ ಬಿನ್ ಇಂಟ್ರೆಸ್ಟೆಡ್ ಟು ಯು. ನಿನಗೆ ಏನ್ ಕೊಡಲ್ಪಟ್ಟಿದೆ, ನಿನ್ನ ವಶಕ್ಕೆ ಏನ್ ಕೊಡಲ್ಪಟ್ಟಿದೆ ಅದನ್ನು ಕಾಪಾಡಿಕೋ. ಸುಳ್ಳಾದ ಜ್ಞಾನಕ್ಕೆ, ಸುಳ್ಳಾದ ಒಂದು ತಿರುಚಿದ ಜ್ಞಾನಕ್ಕೆ, ಸುಳ್ಳು ಪ್ರವಾದಿಗಳಿಗೆ ನೀನ್ ಲಕ್ಷ್ಯ ಕೊಡಬೇಡ. ಅದನ್ನ ನೀನು ಗಾರ್ಡ್ ಮಾಡಿ ಪ್ರೊಟೆಕ್ಟ್ ಮಾಡು ಅಂತ ಹೇಳಿ ಹೇಳೋದನ್ನ ನಾವು ಗಮನಿಸ್ತೇವೆ. ಕ್ರಿಸ್ತನ ಪ್ರಿಯ ವಿಶ್ವಾಸಗಳೇ, ಪೌಲನು ತಿಮೋತಿಯನಿಗೆ ಈ ರೀತಿಯಾದಂತಹ ಒಂದು ಆಲೋಚನೆಯನ್ನ ಹೇಳೋದರ ಒಂದು ತಾತ್ಪರ್ಯ ಏನದು, ವಾಟ್ ಇಸ್ ದ ಮೀನಿಂಗ್ ಆಫ್ ಗಾರ್ಡ್ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಗಾರ್ಡ್ ಅನ್ನಂತ ಹಿಬ್ರಿಯ ಭಾಷೆಯಲ್ಲಿ ಅದಕ್ಕೆ ಶಾಮರ್ ಅಂತ ಕರೀತಾರೆ, ಶಾ ಅಮರ್ ಅಂತಾರೆ. ಶಾಮರ್ ಅಂದ್ರೆ ಟು ಟೇಕ್ ಗ್ರೇಟ್ ಕೇರ್ ಆಫ್ ಸಮಥಿಂಗ್ ಅಂಡ್ ಟು ಪ್ರೊಟೆಕ್ಟ್ ಫ್ರಮ್ ಇಂಟ್ರೂಷನ್ ಅಂತ. ಇನ್ನೊಂದು ತಪ್ಪಾದಂತ, ಹೊಲಸಾದಂತ, ಪಾಪದಿಂದ ಕೂಡಿದಂತ ವಸ್ತು ನಮ್ಮ ದೇಹದೊಳಗೆ ನುಸುಳಬಾರದು ಅನ್ನೋ ಕಾರಣಕ್ಕೆ ನಾವು ಒಂದನ್ನ ಆರೈಕೆ ಮಾಡಿ ಕಾಪಾಡ್ಕೊಳ್ತೀವಲ್ಲ, ಅದಕ್ಕೆ ಶಾಮರ್ ಅಂತ ಕರೀತಾರೆ. ಅಂದ್ರೆ ಇದು ಆಕ್ಚುಲಿ ಇದರ ಒಂದು ಮೀನಿಂಗ್, ಗಾರ್ಡ್ ಅಂದ್ರೆ ಕಾಪಾಡಿಕೊಳ್ಳುವುದಂದ್ರೆ ಶಾಮರ್, ಟು ಟೇಕ್ ಗ್ರೇಟ್ ಕೇರ್ ಆಫ್ ಸಮಥಿಂಗ್ ಅಂಡ್ ಪ್ರೊಟೆಕ್ಟ್ ಫ್ರಮ್ ಇಂಟ್ರೂಷನ್, ನುಸುಳುವುದನ್ನು ತಪ್ಪಿಸೋದಕ್ಕೋಸ್ಕರ. ನೀವು ಒಂದು ವೇಳೆ ನಿಮ್ಮ ದೇಹಾತ್ಮಗಳನ್ನ, ನಿಮ್ಮ ಮನಸ್ಸುಗಳನ್ನ ನೀವು ಇನ್ನು ಸೈತಾನನ ನುಸುಳುವಿಕೆಯಿಂದ ತಪ್ಪಿಸ್ಲಿಲ್ಲ ಅಂದ್ರೆ ಅದು ಬಂದು ನಮ್ಮ ಮನಸ್ಸಿನಲ್ಲಿ ಸೇರ್ಕೊಳ್ಳುತ್ತೆ. ಆವಾಗ ನಾವೆಲ್ಲಾ ತಪ್ಪು ಪಾಪಗಳನ್ನು ಮಾಡೋದ್ರಲ್ಲಿ ಅದು ದಾರಿ ಮಾಡಿಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಕಾಪಾಡ್ಕೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎ ಶಾಮರ್. ಅದಕ್ಕೆ ಶಾಮರ್ ಅಂತ ಕರೀತಾರೆ. ಅಂದ್ರೆ ಶಾಮರ್ನ ಪದದಲ್ಲಿ ಒಂದು ಬಹಳ ಗಾಢವಾದಂತ ಅರ್ಥ ಏನಿದೆ ಅಂದ್ರೆ, ದ ರೆಸ್ಪಾನ್ಸಿಬಿಲಿಟಿ ಇಸ್ ಗಿವನ್ ಆನ್ ಅವರ್ ಸೆಲ್ಸ್ ಅಂತ ಅರ್ಥ. ಈ ಜವಾಬ್ದಾರಿ ನಮ್ಮ ಮೇಲೆ ಕೊಡಲಾಗಿದೆ. ಇಟ್ ಈಸ್ ಅವರ್ ಡ್ಯೂಟಿ ಟು ಗಾರ್ಡ್ ಅಂಡ್ ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ಅವರ್ ಸೆಲ್ಸ್ ಅಂತ. ಹಾಗಾಗಿ ಪೌಲನು ತಿಮೋತಿಯನಿಗೆ ಬರುವಾಗ ಬಹಳ ಪ್ರಮುಖವಾದಂತ ಒಂದು ವಾಕ್ಯವನ್ನು ಹೇಳಿದ್ದಾನೆ. ಏನಂದ್ರೆ, ಗಾಡ್ ವಾಟ್ ಹ್ಯಾಸ್ ಬಿನ್ ಇಂಟ್ರೆಸ್ಟೆಡ್. ನಿನ್ನ ವಶಕ್ಕೆ ಏನ್ ಕೊಟ್ಟಿದೆ ಅದನ್ನು ಕಾಪಾಡ್ಕೊ. ವಶಕ್ಕೆ ಏನ್ ಕೊಟ್ಟಿದ್ದಾನೆ ಪೌಲನು? ಏನ್ ಕೊಟ್ಟಿದ್ದಾನೆ ತಿಮೋತಿಯನಿಗೆ? ಪೌಲನು ಕೊಟ್ಟಿರುವಂತ ವಶಕ್ಕೆ ಕೊಟ್ಟಿರುವಂತ ವಸ್ತು ಏನಂದ್ರೆ, ಅದು ದೇವರ ಒಂದು ಸುವಾರ್ತೆ. ದಟ್ ಇಸ್ ದ ಗಾಸ್ಪಲ್, ಶೇರಿಂಗ್ ಆಫ್ ದಿ ಗಾಸ್ಪಲ್. ಯಾಕಂದ್ರೆ ಪೌಲನು ಪತ್ರಿಕೆಗಳನ್ನು ಬರೆದು ತಿಮೋತಿಯ ಕೈಯಲ್ಲಿ ಸಾಗಿಸುವಾಗ, ದೋಸ್ ವಿರ್ ದ ಗಾಸ್ಪಲ್ಸ್, ಅದೊಂದು ಎಂತ ಎಪಿಸ್ಟಲ್ ಪತ್ರಿಕೆಗಳಿದ್ದವು ಅಂದ್ರೆ ಅದರಲ್ಲಿ ಎಲ್ಲ ದೇವರೊಂದು ವಾಕ್ಯ ಇರೋದ್ರಿಂದ, ನಾನ್ ನಿನ್ ವಶಕ್ಕೆ ಏನ್ ಕೊಟ್ಟಿದ್ದೀನಿ ಅದನ್ನು ಕಾಪಾಡ್ಕೊ ಅಂತ ಹೇಳ್ತೇವೆ. ಅದನ್ನ ನೀನು ರಕ್ಷಣೆ ಮಾಡ್ಕೊ. ಮೊದಲನೇದಾಗಿ ಅದನ್ನ ನೀನು ರಕ್ಷಣೆ ಮಾಡಿ ಅದನ್ನ ಹಿಡಿದ್ರೆ ಅದು ಎಲ್ಲರಿಗೂ ಸಾರಲ್ಪಡ್ತದೆ ಅಂತ ಹೇಳಿ ಹೇಳ್ತೇನೆ. ಸೊ ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಗಳು, ಪೌಲನು ತಿಮೋತಿಯನ್ನು ವಶಕ್ಕೆ ಕೊಟ್ಟಿರುವುದನ್ನ ನಮ್ಮ ವಶಕ್ಕೆ ಕೊಟ್ಟಿದೆಯಲ್ಲ, ಇದನ್ನ ನಾವು ಭಾವಿಸ್ಬೇಕಲ್ಲ, ಇದನ್ನ ನಾವು ಅರ್ಥೈಸ್ಕೊಳ್ಬೇಕಲ್ವಾ. ದೇವರು ನಮಗೂ ಕೂಡ ಒಂದು ಗಾಸ್ಪಲ್ ಅನ್ನ ದಯಪಾಲಿಸಿರಿ, ಸತ್ಯವೇದಲ್ಲಿರುವಂತಹ ಸುವಾರ್ತೆ ನಮ್ಗೆ ಕೂಡ ಕೊಟ್ಟಿದ್ದಾನೆ. ದಟ್ ಈಸ್ ದ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ವಿಚ್ ಗಾಡ್ ಹಸ್ ಗಿವನ್ ಟು ಆಲ್ ಆಫ್ ಅಸ್. ನಮ್ಮೆಲ್ಲರಿಗೂ ಕೂಡ, ತಿಮೋತಿಯರಿಗೆ ಮಾತ್ರವಲ್ಲ ನಮಗೂ ಕೂಡ ಈ ಒಂದು ಜವಾಬ್ದಾರಿಯನ್ನ, ಈ ಒಂದು ಕೆಲಸವನ್ನ, ಈ ಒಂದು ದೊಡ್ಡ ಒಂದು ಕಾರ್ಯವನ್ನ ನಮ್ಮ ಕೈಯಲ್ಲಿ, ನಮ್ಮ ಹಸ್ತಕ್ಕೆ ಒಪ್ಪಿಸಿದ್ದಾನೆ ದೇವರು. ಆ ಒಂದು ಜವಾಬ್ದಾರಿ ಏನಿದೆ ಅಂದ್ರೆ, ಆ ಶಾಮರ್ ಏನಿದೆ ಅಂದ್ರೆ, ಗಾಡ್ ವಾಟ್ ಹಸ್ ಬಿನ್ ಇಂಟ್ರೆಸ್ಟೆಡ್ ಟು ಯು. ಏನು ನಮಗೆ ಇಂಟ್ರೆಸ್ಟ್ ಮಾಡಿದ್ದಾನೆ ಕೊಟ್ಟು ದೇವರು, ಅದನ್ನ ನಾವು ಅದನ್ನು ತೆಗೆದುಕೊಂಡು ನಮ್ಮ ಕೈಯಲ್ಲಿ ಅದನ್ನು ಸುಮ್ಮನೆ ಓದಿ ಮುಚ್ಚಿಡೋದಲ್ಲ. ದಟ್ ವಿ ಹ್ಯಾವ್ ಟು ಶೇರ್ ಟು ಅದರ್ ಪೀಪಲ್. ನೋಡಿ, ನೀವು ಗಮನಿಸಿ, ಪೌಲನು ತಾನು ಸೆರೆಮನೆಯಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಪತ್ರಿಕೆಗಳನ್ನು ಬರೆದು 3 ಸಲ ದೊಡ್ಡ ಮಹಾಪ್ರಯಾಣಗಳನ್ನ ಮಾಡಿ ಜಗತ್ತಿನ ಉದ್ದಗಲಕ್ಕೂ ಪ್ರಯಾಣಿಸಿ, ಆತನ ಪಟ್ಟಂತ ಪ್ರಯಾಸ, ಆದ್ಮೇಲೆ ಆತನ ಎಲ್ಲ ಅಪೋಸ್ತಲರು ಮಾಡಿದಂತ ಪ್ರಯಾಸದ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸುವಾರ್ತೆ ಬಂತು. ಅನೇಕ ಸುವಾರ್ತಿಕರು ಬಂದು ಸಾರಿದ ಪ್ರಯುಕ್ತವಾಗಿ ನಾವೆಲ್ಲರೂ ಕ್ರೈಸ್ತರಿಸಿಕೊಂಡಿದ್ದೇವೆ. ನಾವು ವಿ ಹ್ಯಾವ್ ಬಿನ್ ಗಿವನ್ ಎ ಬೈಬಲ್. ಯಾರ್ಯಾರೋ ಪ್ರಯಾಸ ಪಟ್ಟು ಅದನ್ನು ಅನುವಾದ ಮಾಡಿ ಆ ಸತ್ಯವೇದನ ನಮ್ಮ ಕೈಯಲ್ಲಿ ತಂದು ಕೊಟ್ಟಿದ್ದಾರೆ. ಅದು ಹೆಂಗ ಕಾರಣವಾಯ್ತು ನೋಡಿ. ಸೊ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಮಿಟೆಡ್. ನೋಡ್ರಿ, ಅದು ಯಾವ ರೀತಿ ಪ್ರಸರಣ ಆಗಿದೆ ನೋಡಿ. ನೀವು ಗಮನಿಸಿ, ಮೊದಲಿಂದ ಮೋಶೆಯನ್ನು ನೋಡುವಾಗ ಅಲ್ಲಿ ಮೋಶೆಯಿಂದ ದ ಕಮಾಂಡ್ಮೆಂಟ್ಸ್ ಕೇಮ್ ಔಟ್. ಆತನು ತನ್ನ ಒಂದು ದಶಾಜ್ಞೆಗಳನ್ನು, ದೇವರ ವಾಕ್ಯಗಳನ್ನು, ಆಲೋಚನೆಗಳನ್ನು ಇಸ್ರಾಯೇಲರಿಗೆ ಕೊಟ್ಟ. ಅದು ಹಾಗೇನೆ ಪ್ರವಾದಿಗಳ ಮೂಲಕ ಅದು ಮುಂದೆ ಬಂತು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ತನ್ನ ವಾಕ್ಯಗಳನ್ನ ಎಲ್ಲ ತನ್ನ ಶಿಷ್ಯರಿಗೆ ಮತ್ತು ಅಪೋಸ್ತಲ ಎಲ್ಲರಿಗೂ ಸಾರಿದ. ಆ ವಾಕ್ಯ ಶಿಷ್ಯರಿತ ಅಪೋಸ್ತಲರಿಗೆ ಪ್ರಸಾರಣವಾಯ್ತು, ಪೌಲನಿಗಾಯ್ತು, ಅಲ್ಲಿಂದ ಅನೇಕ ಜನರಿಗಾಯ್ತು, ಅಲ್ಲಿಂದ ದೇಶಕ್ಕೆ ಎಲ್ಲರೂ ಬಂದು. ಅದಾದ ಮೇಲೆ ತೋಮನು ನಮ್ಮ ದೇಶಕ್ಕೆ ಪ್ರಯಾಣ ಬೆಳೆಸಿ ಇಲ್ಲಿವರೆಗೂ, ಮತ್ತೆ ಬೇರ್ಯಾರು ಸೇವಕರು ಬಂದು, ಅನೇಕ ಸೇವಕರು ಇಲ್ಲಿವರೆಗೂ ಬಂದು ಇಲ್ಲಿ ತನಕ ಅದನ್ನ ಪ್ರಸರಣ ಮಾಡಿದ್ರು. ಸಿ ಹೌ ಗಾಸ್ಪಲ್ ಹ್ಯಾಸ್ ಬಿನ್ ಶೇರ್ಡ್. ಅದಕ್ಕೆ ನಮ್ಮ ವಶಕ್ಕೆ ಏನ್ ಕೊಡಲ್ಪಟ್ಟಿದೆ ಅದನ್ನು ಕಾಪಾಡುವುದು ಮಾತ್ರವಲ್ಲದೆ ಅದನ್ನ ಇನ್ನೊಬ್ಬರಿಗೆ ನಾವು ಶೇರ್ ಮಾಡುವಂಥದ್ದು ಬಹಳ ದೊಡ್ಡ ಒಂದು ಜವಾಬ್ದಾರಿಯಾಗಿದೆ ಪ್ರಿಯರೇ.
ಅದಕ್ಕೆ ಎಷ್ಟು ಅದ್ಭುತವಾದಂತ ವಾಕ್ಯವನ್ನು 1 ತಿಮೋಥಿ 6:20 ಹೇಳ್ತಾನೆ, ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡಿಕೊಂಡು ಅದನ್ನ ನೀನು ಸಾರುವುದರಲ್ಲಿ ನಿರತನಾಗಿರು, ಸುಳ್ಳು ಬೋಧನೆಗಳಿಗೆ ನೀನು ಅವಕಾಶ ಕೊಡೋಣ. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಗಳು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ಅನೇಕ ಒಂದು ಆಲೋಚನೆಗಳು ನಮ್ಮ ಸುತ್ತಮುತ್ತಲು, ಅದು ನಮ್ಮ ಭಾರತ ದೇಶದಲ್ಲಿ ಓಡಾಡ್ತಾರೆ. ಫಿಲಾಸಫಿ, ಸೈಕಾಲಜಿ, ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರ ಅನ್ನುವಂತ ವಿಷಯಗಳು ಎಲ್ಲದರಲ್ಲಿ ನುಸುಳು ಬಿಡ್ತಾ ಇದೆ. ಜನ ತಮ್ಮ ತಮ್ಮ ಫಿಲಾಸಫಿಕಲ್ ಐಡಿಯಾಸ್ ಇಂದ, ತಮ್ಮ ತಮ್ಮ ಸೈಕಾಲಜಿಕಲ್ ವ್ಯೂಸ್ ಇಂದ ಜಗತ್ತನ್ನ ಬೇರೆನೇ ದೃಷ್ಟಿಕೋನದಿಂದ ಬಿಂಬಿಸ್ತಾ ಇದ್ದಾರೆ. ಅದನ್ನ ಏನೇನೋ ಇದರಲ್ಲೂ ಮಿಕ್ಸ್ ಮಾಡಿ ಜನ ಇರ್ತಾರೆ. ಬಟ್ ಆಕ್ಚುಲಿ ನೋಬಡಿ ಇಸ್ ಥಿಂಕಿಂಗ್ ಅಬೌಟ್ ದ ಟ್ರೂತ್. ಸತ್ಯ ಎಲ್ಲೋ ಅಡಿಗೆ ಹೋಗಿದೆ. ಸತ್ಯವಿದ್ದಲ್ಲೇ ಇದೆ, ಇದರಲ್ಲೇ ಇದೆ. ದೇವರು ತನ್ನ ಸ್ವಾರ್ಥ ನಮ್ಮೆಲ್ಲರಿಗೋಸ್ಕರ ಕೊಟ್ಟಿದ್ದಾನೆ. ನಾವು ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ನಾವು ಒಂದು ನೀತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಪ್ರಬೋಧಿಸುವಂತ ಪ್ರತಿಯೊಂದು ಆಲೋಚನೆಗಳು, ಮಾತುಗಳು, ನಮ್ಮ ಜೀವನದ ನಡೆ ನುಡಿ ಕ್ರಿಯೆಗಳು ಸತ್ಯವಿದ್ದಲ್ಲಿ. ದ ಟ್ರೂತ್ ಈಸ್ ಇನ್ ದ ಬೈಬಲ್, ಬಟ್ ಪೀಪಲ್ ಆರ್ ಸರ್ಚಿಂಗ್ ಇನ್ ಫಿಲಾಸಫಿ, ಪೀಪಲ್ ಆರ್ ಸರ್ಚಿಂಗ್ ಇನ್ ಸೈಕಾಲಜಿ. ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಅದನ್ನ ಹುಡುಕ್ಲಿಕ್ಕೆ ಪ್ರಯತ್ನಿಸ್ತಾರೆ. ಯಾರ್ಯಾರೋ ಜನ ಬಂದು ತಮ್ಮ ತಮ್ಮ ಹೊಸ ಹೊಸ ಐಡಿಯಾಗಳನ್ನ ಶೇರ್ ಮಾಡ್ತಾರೆ, ಜನ ಅದಕ್ಕೆ ಮಾರು ಹೋಗ್ತಾರೆ. ಬಟ್ ದ ಟ್ರೂತ್ ಇಸ್ ಇನ್ ದ ಬೈಬಲ್, ಸತ್ಯದಲ್ಲಿ. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಗಳನ್ನ ನಾವು ಗಮನಿಸಬಾರ್ದ. ದೇವರ ವಾಕ್ಯಕ್ಕೆ ನೀನು ಏನು ಮಾಡೋದ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಇಂಪ್ರೂವ್ ಇಟ್. ನೀನು ಅದಕ್ಕೆ ಈ ವಾಕ್ಯವನ್ನು ಇಂಪ್ರೂವ್ ಮಾಡಿ ಹೇಳೋದ ಅವಶ್ಯಕತೆ ಇಲ್ಲ. ಅದಕ್ಕೆ ಕಂಪ್ಲೀಟ್ ಅರ್ಥ ಇದೆ, ಅದಕ್ಕೆ ನಾನು ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಕೂಡ ಇಲ್ಲ. ನಿನ್ ಯಾವ್ದು ಅಂತ ಕೆಲಸಗಳು ಅದ್ರಲ್ಲಿ ಮಾಡೋದಿಲ್ಲ. ಇಂಪ್ರೂವ್ ಮಾಡೋದ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಮಾಡೋದ ಅವಶ್ಯಕತೆ ಇಲ್ಲ. ಅದು ಯಾವುದೋ ಒಂದು ಆ ಥಾಟ್ ಅಲ್ಲಿ ಬೇಕೇ ಆಗಿಲ್ಲ. ಆಮೇಲೆ ಅದು ಒಬ್ಬರಿಂದ ಒಬ್ಬರಿಗೆ ಅದು ಪ್ರಸರಣ ಆಗ್ತದೆ. ಜಸ್ಟ್ ಯು ಪ್ರೊಕ್ಲೇಮ್ ದ ಟ್ರೂತ್. ಸತ್ಯವನ್ನು ಪ್ರೊಕ್ಲೇಮ್ ಮಾಡಿ, ಪ್ರಮೋಟ್ ದ ಟ್ರೂತ್. ಅದನ್ನ ಎಲ್ಲ ಜನರಿಗೆ ಸಾರಲ್ಪಡುವಂತೆ ನೀನು ಪ್ರಮೋಟ್ ಮಾಡ್ರಿ. ಲಿವ್ ಬೈ ದ ಟ್ರೂತ್. ನೀವು ಮೊದಲನೇದಾಗಿ ನೀವು ಆ ಸತ್ಯದಲ್ಲಿ ನಾವು ನೆಲೆಗೊಳ್ಳೋದು ಬಹಳ ಮುಖ್ಯವಾಗಿದೆ. ಎಷ್ಟು ಸಿಂಪಲ್, ಸರಳವಾದಂತಹ ಒಂದು ದೇವರ ಆಲೋಚನೆ. ಫಸ್ಟ್ ಪ್ರೊಕ್ಲೇಮ್ ದ ಟ್ರೂತ್, ಪ್ರಮೋಟ್ ದ ಟ್ರೂತ್ ಅಂಡ್ ಲಿವ್ ಬೈ ದ ಟ್ರೂತ್. ಅಷ್ಟೇ, ಇಷ್ಟು ಮಾತ್ರ ಮಾಡೋದು ಸಾಕಾಗಿದೆ. ನಮ್ಮ ವಶಕ್ಕೆ ದೇವರು ಸುವಾರ್ತೆಯನ್ನು ಕೊಟ್ಟಿದ್ದಾನೆ. ನಮ್ಮ ವಶಕ್ಕೆ ಕೊಟ್ಟಿರೋದನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ತಾ ಇದೀವಿ, ಯಾವ ರೀತಿ ನಾವು ಅದನ್ನ ಪ್ರಸರಣ ಮಾಡ್ತಾ ಇದೀವಿ, ಯಾವ ರೀತಿ ಪ್ರೊಕ್ಲೇಮ್ ಮಾಡ್ತಾ ಇದೀವಿ, ಅಂಡ್ ನಾವು ಅದರಲ್ಲಿ ನಾವು ಆ ಸತ್ಯದಲ್ಲಿ ನಾವು ನೆಲೆಗೊಳ್ತಾ ಇದೀವ ಅನ್ನೋದನ್ನ ನಾವು ನಿಜವಾಗ್ಲೂ ನಾವು ಆಲೋಚನೆ ಮಾಡ್ಬೇಕಾಗಿದೆ ಪ್ರಿಯರೇ. ಈ ಆಲೋಚನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರ್ಬೇಕಾಗ್ತದೆ. ಯಾಕಂದ್ರೆ ತಂದೆ ಆದ ದೇವರು ಹೇಳ್ತಾ ಇದ್ದಾನೆ, ಈ ಒಂದು ಕಾರ್ಯ, ಈ ಜವಾಬ್ದಾರಿಯನ್ನ ನಾವು ಮಾಡ್ಲೇಬೇಕನ್ನುವಂತ ಅನಿವಾರ್ಯತೆ ಪೌಲನು ತಿಮೋತಿಯನಿಗೆ, ಆ ಕಂಪಲ್ಷನ್ ಅನ್ನ ತಿಮೋತಿಯನಿಗೆ ಹೇಳ್ತಾ ಇರೋದನ್ನ ನಾವು ಗಮನಿಸ್ತೇವೆ. ಕ್ರಿಸ್ತನಲ್ಲಿ ಪ್ರಿಯ ವಿಶ್ವಾಸಿಗಳು ನಾವು ಇಷ್ಟು ಕಂಫರ್ಟ್ ಝೋನ್ ಅಲ್ಲಿ ಒಂದು ಆರಾಮದಾಯಕವಾದಂತ ಜೀವಿತ ನಾವೆಲ್ಲರೂ ಜೀವಿಸ್ತಾ ಇದೀವಿ. ನಮ್ಮ ತಂದೆ ತಾಯಿಂದರು ಪಟ್ಟಂತ ಕಷ್ಟಗಳ ಫಲ ಶ್ರುತಿಯಾಗಿ ದೇವರು ನಮ್ಗೆ ಅನುಗ್ರಹಿಸಿದ ಆಶೀರ್ವಾದದಲ್ಲಿ ಆ ಸಂಪೂರ್ಣವಾದಂತ ಆರಾಮ ಮನೆಗಳಲ್ಲಿ ಮತ್ತು ಒಳ್ಳೆ ಲೈಫ್ ಸ್ಟೈಲ್ ಅಲ್ಲಿ, ಒಳ್ಳೆ ವೆಲ್ತ್ ಅಂಡ್ ರಿಚಸ್ ಅಲ್ಲಿ ನಾವು ಜೀವಿಸ್ತಾ ಇದೀವಿ. ಆ ಕಂಫರ್ಟ್ ಝೋನ್ ಹೊರಗೆ ಬರಕ್ಕೆ ನಮ್ಗೆ ಇಷ್ಟ ಇಲ್ಲ. ಸಿ, ಗಾಡ್ ಇಸ್ ಇಂಟ್ರೆಸ್ಟೆಡ್ ಅಸ್ ವಿತ್ ಸಮಥಿಂಗ್. ನೋಡಿ, ದೇವರೊಬ್ಬರಿಗೆ ಐಶ್ವರ್ಯವನ್ನು ಕೊಡ್ತಾನೆ, ಸಂಪತ್ತನ್ನು ಕೊಟ್ಟಿದ್ದಾನೆ. ವೈ ಗಾಡ್ ಇಸ್ ಗಿವನ್ ಯು ವೆಲ್ತ್ ಅಂಡ್ ರಿಚಸ್? ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾನೆ? ಸೊ ದಟ್ ಯೋರ್ ಮನಿ, ಯೋರ್ ರಿಚಸ್ ಶುಡ್ ಬಿ ಯೂಸ್ಡ್ ಟು ಶೇರ್ ದ ಗಾಸ್ಪೆಲ್. ನಿನಗೆ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾನೆ. ಗಾಡ್ ಇಸ್ ಗಿವನ್ ಯು ಗಿಫ್ಟ್, ಐದರ್ ಇಟ್ ಬಿ ಮ್ಯೂಸಿಕ್ ಆರ್ ಏನಾದರೂ ಅಡ್ಮಾನಿಷನ್, ಅದು ಏನಾದರೂ ಒಂದು ದೇವರ ವಾಕ್ಯವನ್ನು ಸಾರುವಂತದ್ದು ಇದಿದೆ. ಸೊ ದ್ಯಾಟ್ ಹ್ಯಾಸ್ ಬಿನ್ ಇಂಟ್ರೆಸ್ಟೆಡ್ ಟು ಯು. ಗಾಡ್ ಇಸ್ ಗಿವನ್ ಯು ಗಿಫ್ಟ್. ಆ ಗಿಫ್ಟ್ ಅನ್ನ ನಾವು ಇನ್ನೊಬ್ಬರಿಗೆ ಪ್ರೊಕ್ಲೇಮ್ ಮಾಡೋದು, ಆ ಒಂದು ಕಂಫರ್ಟ್ ಝೋನ್ ಬಿಟ್ಟು ಬರಕ್ಕೆ ನಮ್ಮ ಹತ್ರ ಇಷ್ಟ ಇಲ್ಲ. ಗಾಡ್ ಇಸ್ ಗಿವನ್ ಯು ಫ್ಯಾಮಿಲಿ. ಯೋರ್ ಫ್ಯಾಮಿಲಿ ಶುಡ್ ಬಿಕಮ್ ಎ ಬ್ರಿಡ್ಜ್ ಟು ಪ್ರೊಕ್ಲೇಮ್ ದಟ್. ನನ್ನ ಕುಟುಂಬ ಆ ಸತ್ಯವನ್ನು ಸಾರುವುದಕ್ಕೆ ಒಂದು ದಾರಿ ಆಗ್ಬೇಕು, ಒಂದು ಸೇತುವೆ ಆಗ್ಬೇಕು. ನಮ್ಮ ಫ್ಯಾಮಿಲಿ ಕೊಟ್ಟಿದ್ದಾನೆ, ಒಂದು ಜಾಬ್ ಕೊಟ್ಟಿದ್ದಾನೆ. ಗಾಡ್ ಇಸ್ ಗಿವನ್ ಯು ಎ ಜಾಬ್. ಆ ಜಾಬ್ ಇಂದ ನಿನಗೆ ದುಡ್ಡು ಬರುತ್ತೆ. ದಾಟ್ ಮನಿ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಫಾರ್ ಶೇರಿಂಗ್ ದ ಗಾಸ್ಪೆಲ್. ಗಾಡ್ ಇಸ್ ಇಂಟ್ರೆಸ್ಟೆಡ್ ವಿತ್ ದಿಸ್. ನಮ್ಮೆಲ್ಲರಿಗೂ ದೇವರು ಒಂದಾನೊಂದು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾನೆ. ಆ ಅನುಕೂಲತೆಗಳ ಒಂದು ಕಾರಣ ಅದು ದೇವರ ಸ್ವಾರ್ಥ ಸಾರ್ಲಿಕ್ಕೆ ಬೇಕಾದಕ್ಕೆ ಕೊಟ್ಟಂತ ಒಂದು ಮಾರ್ಗವಾಗಿದೆ. ಎಷ್ಟರ ಮಟ್ಟಿಗೆ ನಾವು ಅದನ್ನು ನಿಭಾಯಿಸ್ತಾ ಇದ್ದೀವಿ ಅನ್ನೋದನ್ನ ನಾವು ಇದರಲ್ಲಿ ಅವಲೋಕನ ಮಾಡ್ಬೇಕಾಗಿದೆ ಪ್ರಿಯ. ನೀವೆಲ್ಲರಿಗೂ ನಮ್ಗೆ ದೊಡ್ಡ ಒಂದು ಪ್ರಶ್ನೆ. ಇಟ್ ಇಸ್ ಅ ಬಿಗ್ ಕ್ವೆಶ್ಚನ್ ಫಾರ್ ಆಲ್ ಆಫ್ ಅಸ್. ನಮ್ಮೆಲ್ಲರಿಗೂ ಇದೊಂದು ಯೋಚನೆ ಮಾಡುವಂತ ವಿಷಯ. ವಾಟ್ ಗಾಡ್ ಇಸ್ ಇಂಟ್ರೆಸ್ಟೆಡ್ ಟು ಅಸ್. ನಮ್ಮ ಕೈಯಲ್ಲಿ ಏನು ಒಪ್ಪಿಸಿದ್ದಾನೆ, ಅದು ಒಪ್ಸೋದಕ್ಕೆ ಏನೆಲ್ಲ ಸೌಲಭ್ಯಗಳನ್ನ, ಅನುಕೂಲತೆಗಳನ್ನ ಮಾಡಿದ್ದಾನೆ. ವೈ ಡೋಂಟ್ ವಿ ಯೂಸ್ ಅಂಡ್ ಇನ್ವೆಸ್ಟ್ ಆಲ್ ಮೈ ರಿಸೋರ್ಸಸ್ ಫಾರ್ ದಿ ಶೇರಿಂಗ್ ಆಫ್ ದಿ ಗಾಸ್ಪೆಲ್? ಅದು ಇನ್ನೊಬ್ಬರ ಸಹಾಯಕ್ಕಾಗಿ, ಅದು ಆ ಸ್ವಾರ್ಥ ಸಾರಲ್ಪಡೋದಕ್ಕಾಗಿ, ಸ್ವಾರ್ಥ ಎಲ್ಲರಿಗೂ ಮುಟ್ಟುವುದಕ್ಕೋಸ್ಕರವಾಗಿ ಅದು ವಿನಿಯೋಗ ಆದಾಗ ಮಾತ್ರ ಪೌಲನು ತಿಮೋಥಿಯನಿಗೆ ಹೇಳುವಂತ ವಾಕ್ಯ ಅದು ಸಾರ್ಥಕವಾಗ್ತದೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ದೇವರ ವಾಕ್ಯಗಳನ್ನ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡ್ಲಿ. ಸ್ವಾರ್ಥ ಸೇವೆಯಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡು ಪ್ರಾಮಾಣಿಕವಾದಂತ ಒಂದು ಸೇವೆಯನ್ನ, ಯಾವುದೇ ಕಲುಷಿತವಾದಂತ ಆಲೋಚನೆಗಳಿಲ್ಲದೆ ಒಂದು ಅತ್ಯಂತ ಪರಿಶುದ್ಧವಾದಂತ ಒಂದು ರೀತಿಯಲ್ಲಿ ಸ್ವಾರ್ಥೆಯನ್ನು ಸಾರುವ ಮಕ್ಕಳಾಗಿ ನಾವು ಒಂದು ವೇಳೆ ಜೀವಿಸಿದ್ದೀವಿ, ಆದ್ರೆ ನಿಜವಾಗ್ಲೂ ಪೌಲನು ತಿಮೋಥಿಯನಿಗೆ ಹೇಳಿದಂತ ಒಂದು ವಚನ ಸಾರ್ಥಕವಾಗ್ತದೆ. ನಿನ್ನ ವಶಕ್ಕೆ ಕೊಟ್ಟಿರೋದನ್ನೇ ಕಾಪಾಡಿಕೊ.
ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನಾದ ತಂದೆಯ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದಯಪಾಲಿಸಿದಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ಅದ್ಭುತ ವಾಕ್ಯಗಳನ್ನ ಆಶೀರ್ವಾದ ಮಾಡು. ಇದನ್ನು ಕೇಳಿಸ್ಕೊಂಡಂತ ಪ್ರತಿಯೊಂದು ಜೀವಿತವನ್ನು, ಅವರ ಕುಟುಂಬವನ್ನು ನೀನು ಹೆಸರಾಗಿ ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ವಶಕ್ಕೆ ಏನನ್ನು ಕೊಡಲ್ಪಟ್ಟಿದೆ ಅದನ್ನು ನಾವು ಸಮರ್ಥವಾಗಿ ಬಳಸಿಕೊಂಡು ಉಪಯೋಗಿಸಿಕೊಂಡು ನಿನ್ನ ಸ್ವಾರ್ಥ ಸೇವೆಯಲ್ಲಿ ಅದನ್ನ ಪ್ರಾಮಾಣಿಕವಾಗಿ ಉಪಯೋಗವಾಗ್ಲಿಕ್ಕಾಗುವಂತೆ, ನಾವು ವಿನಿಯೋಗ ಮಾಡ್ಲಿಕ್ಕಾಗುವಂತೆ, ನಮ್ಮ ದೇಹದಲ್ಲಿರುವ ಶಕ್ತಿಯನ್ನು, ನಮ್ಮಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ನಿನಗೋಸ್ಕರ ನಾವು ಉಪಯೋಗ ಮಾಡ್ಲಿಕ್ಕಾಗುವಂತೆ ನಮ್ಮ ಮನಸ್ಸುಗಳನ್ನ, ನಮ್ಮ ಆಲೋಚನೆಗಳನ್ನ ಶುದ್ಧಿಗೊಳಿಸು ಸ್ವಾಮಿ. ಆಶೀರ್ವದಿಸ ದಯಪಾಲಿಸುವಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ದಿವಸವನ್ನು ನೀನು ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ದಿನದ ಆದಿಯು ಮಧ್ಯವರ್ತಿಯು ನೀನಾಗಿದ್ದು ನಮ್ಮನ್ನು ರಕ್ಷಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ರಮೇಶ್ ಅವರಿಗೆ ನಾನು ರೋಹಿತ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಆತ್ಮಿಕವಾಗಿ ಬಲಪಡಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಮತ್ತು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಮುಕ್ತಾಯದ ಪ್ರಾರ್ಥನೆಗಾಗಿ ನಾವು ಹೋಗೋಣ. ನಮ್ಮ ಜೊತೆಯಲ್ಲಿ ಸಹೋದರಿ ರೋಹಿತ್, ಮಿಸಸ್ ರೋಹಿತ್ ಅವರು, ವರೋನಿಕಾ ರೋಹಿತ್ ಅವರು ಇದ್ದಾರೆ. ಅವರು ಪ್ರಾರ್ಥನೆ ಮಾಡಬಹುದಾ? ಗುಡ್ ಮಾರ್ನಿಂಗ್ ಸರ್. ಮಾಡ್ತೇನೆ ಸರ್. ಓಕೆ. ಸೊ ಪ್ರಾರ್ಥನೆ ಮಾಡುವಂತ ವಿಜ್ಞಾಪನೆಗಳು ಏನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಸಭೆಯಲ್ಲಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದ್ರು ಇದ್ರೆ ಹೇಳಿ. ವಿನಾಯಕ್ ಮತ್ತು ವಿಕ್ರಮ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಸರ್. ನನ್ನ ಆರೋಗ್ಯ ಪ್ರೇಯರ್ ಮಾಡಿ ಸರ್. ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ. ಓಕೆ ಸರ್, ನಮ್ಮ ಶಾಲೆಗೋಸ್ಕರ, ಬೀದರ್ ಶಾಲೆಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಪ್ರಿನ್ಸಿಪಲ್ರು ಬೆಂಗಳೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಓಕೆ. ಅವರು ಬಾಬಿ ಮಾದೇ ಅವರು. ಹೌದು ಸರ್. ಓಕೆ. ಅವರ ಆರೋಗ್ಯಕ್ಕೋಸ್ಕರ ಸರ್ ನಮಗಾಗಿ ಪ್ರಾರ್ಥನೆ ಮಾಡಿ ಸರ್. ನನಗಾಗಿ ರಾಯಚೂರು ಓಕೆ. ರಾಯಚೂರು ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಓಕೆ. ಸಹೋದರಿ ರಾಜೇಶ್ವರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಓಕೆ. ಸೊ ಇನ್ನು ಕೆಲವೊಂದು ವಿಜ್ಞಾಪನೆಗಳು ನನ್ನ ಜೊತೆಯಲ್ಲಿ ಇದೆ. ಅದನ್ನ ಈ ಸಮಯದಲ್ಲಿ ನಿಮಗೆ ತಿಳಿಸ್ತೇನೆ. ಶ್ಯಾಮಲಮ್ಮ ಮೈಸೂರಿಂದ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತು ಲೋಕೇಶ್ ಅವರ ಆರೋಗ್ಯಕ್ಕಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ಮತ್ತು ಸುಬ್ರಹ್ಮಣಿ, ಕೃಷ್ಣಪ್ಪ, ಮುನಿಯಪ್ಪ ಹಾಗೂ ಸಹೋದರಂತ ವಿಜಯ್ ಕುಮಾರ್ ಅವರ ಆರೋಗ್ಯಕ್ಕಾಗಿ, ಮತ್ತು ರಮ್ಯಾ ಎಂಬತಕ್ಕಂತ ಸಹೋದರಿ ಗರ್ಭಫಲಕ್ಕಾಗಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಈ ವಿಷಯಗಳಿಗಾಗಿ ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಸಮಸ್ತ ಸೃಷ್ಟಿ ಜಲಚರ ಮತ್ತು ಸಮಸ್ತವನ್ನ ಆಳಿಕೊಂಡು ಪರಿಪಾಲಿಸಿಕೊಂಡು ಬರುತ್ತಿರುವಂತಹ ನಮ್ಮ ಪರಲೋಕದ ಪರಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಸುಂದರವಾದ ದಿನಕ್ಕಾಗಿ, ಅರುಣೋದಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. ಪವಿತ್ರವಾದಂತಹ ಒಂದು ಈ ದಿನದಲ್ಲಿ ನಿನ್ನ ವಾಕ್ಯಗಳಿಂದ ನಮ್ಮನ್ನು ತುಂಬಿಸಿದ್ದಿ, ಅದಕ್ಕಾಗಿ ಕೂಡ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಅಲ್ಪರಾದ ನಮಗೆ ನಿನ್ನ ಭಕ್ತರ ಮುಖಾಂತರವಾಗಿ ಸ್ವಾಮಿ ಅನೇಕ ವಿಚಾರಗಳನ್ನು ನಿನ್ನ ವಾಕ್ಯದಿಂದ ತಿಳಿಸಿದ್ದೀನಿ. ನಿಜವಾಗಲೂ ನಾವು ಕೇವಲ ವಾಕ್ಯವನ್ನು ಓದುವವರು ಮಾತ್ರವಲ್ಲದೆ ಕೇಳಿರುವಂತಹ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ನೀನು ಕೃಪೆ ಮಾಡು. ಹೌದು, ನಮ್ಮ ವಶಕ್ಕೆ ಅನೇಕ ವಿಷಯಗಳನ್ನು ನೀನು ದಯಪಾಲಿಸಿದ್ದಿ ಸ್ವಾಮಿ. ಕೊಡಲ್ಪಟ್ಟಿರುವಂತ ಎಲ್ಲ ಒಂದು ಅಂಶಗಳನ್ನ ಕಾಪಾಡಿಕೊಂಡು ನಿನ್ನ ಸುವಾರ್ತೆಯನ್ನು ನಮ್ಮ ಜೀವಿತದ ಮುಖಾಂತರ ಸಾರಲು ನಮ್ಮೆಲ್ಲರನ್ನು ಬಲಪಡಿಸೆಂದು ಇವತ್ತು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಮತ್ತೆ ಈ ಪ್ರಾರ್ಥನಾ ಕೂಟವನ್ನು ಆಯೋಜಿಸುವಂತಹ ಬೋಧಕರನ್ನ, ಇದರಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬೊಬ್ಬರನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ, ಆತ್ಮೀಕ ದಾಹದಿಂದ ಬಂದಂತ ಪ್ರತಿಯೊಬ್ಬರನ್ನು ಸ್ವಾಮಿ ಪ್ರತಿನಿತ್ಯವೂ ನಿನ್ನ ವಾಕ್ಯದಿಂದ ತೃಪ್ತಿಗೊಳಿಸಿ, ಅವರ ಜೀವಿತದ ಮುಖಾಂತರವಾಗಿ ನೀನು ಸದಾಕಾಲವೂ ಘನಮಾನ ಮಹಿಮೆಗಳನ್ನು ಹೊಂದಿಕೊಳ್ಳಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು ವಿಶೇಷವಾಗಿ ಸ್ವಾಮಿ
ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಈ ದಿವಸ ನಾವು ನೋಡುವಾಗ ಪ್ರತಿಯೊಬ್ಬೊಬ್ಬರ ಹೆಸರನ್ನ ಹಿಡಿದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಅವರು ನಿನ್ನಲ್ಲಿ ವಿಶ್ವಾಸವಿಟ್ಟು ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಅವರು ಕೊಟ್ಟಿರುವಾಗ ಆ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ನೀನು ಕೇಳಿ ನೆರವೇರಿಸಿಕೊಟ್ಟು ಮಹಿಮೆ ಹೊಂದು. ವಿನಾಯಕ್ ಅವರ ಆರೋಗ್ಯಕ್ಕೋಸ್ಕರವಾಗಿ, ವಿಕ್ರಮ್ ಅವರ ಆರೋಗ್ಯ, ವರಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರವಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಸ್ಯಾಮ್ ಅವರು, ಲೋಕೇಶ್ ಅಂಕಲ್ ಅವರು, ಸುಬ್ರಹ್ಮಣ್ಯ ಮತ್ತು ಕೃಷ್ಣಮಣಿ ಅವರ ಆರೋಗ್ಯಕ್ಕೋಸ್ಕರವಾಗಿ ಕೂಡ, ವಿಜಯ್ ಕುಮಾರ್ ಸರ್ ಅವರ ಆರೋಗ್ಯಕ್ಕೋಸ್ಕರವಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯವನ್ನ ನೀನು ದಯಪಾಲಿಸು ಸ್ವಾಮಿ. ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಇರುವುದಾದರೆ ರಕ್ಷಕ, ವೈದ್ಯರಲ್ಲಿ ಘನ ವೈದ್ಯನು ನೀನು. ವೈದ್ಯರಿಗೆ ನೀನು ಜ್ಞಾನವನ್ನು ಕೊಡುವಂತಹ ರಕ್ಷಕನಾಗಿದ್ದಿ. ನಿನ್ನ ಗಾಯವುಳ್ಳ ಹಸ್ತಗಳಿಂದ ಪ್ರತಿಯೊಬ್ಬರನ್ನ ಸ್ವಾಮಿ ಮುಟ್ಟಿ ಸ್ವಸ್ಥ ಮಾಡಿ ಇನ್ನೂ ಒಂದು ಹೆಚ್ಚಿನವಾದ ಆರೋಗ್ಯವನ್ನ ದಯಪಾಲಿಸಿ ಆ ಆರೋಗ್ಯವು ನಿನ್ನ ಸೇವೆಯಲ್ಲಿ ಉಪಯೋಗವಾಗುವ ಹಾಗೆ ಕೃಪೆ ಮಾಡಬೇಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಮತ್ತು ಸ್ವಾಮಿ ರಾಜೇಶ್ವರಿ ಅಮ್ಮನವರಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬವನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಕುಟುಂಬದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಸ್ವಾಮಿ. ಅವರ ಎಲ್ಲ ಒಂದು ಕೌಟುಂಬಿಕ ಬೇಡಿಕೆಗಳನ್ನ ನೀನು ಈಡೇರಿಸಿ ನಿನ್ನ ಮಹಿಮೆಗೋಸ್ಕರ ಕುಟುಂಬ ಉಪಯೋಗವಾಗಲು ಕೃಪೆ ತೋರಿಸು ಸ್ವಾಮಿ. ಅದೇ ರೀತಿ ಬೀದರ್ ಶಾಲೆಗೋಸ್ಕರ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ಕೇಳಿಕೊಂಡಿರುವಾಗ ಸ್ವಾಮಿ, ಶಾಲೆಯನ್ನ ಮುಖ್ಯೋಪಾಧ್ಯಾಯರು ಎಲ್ಲರನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಸ್ವಾಮಿ. ಮಕ್ಕಳಿಗೆ ಒಂದು ಜ್ಞಾನ ದಾಹವನ್ನ ನೀಗಿಸುವಲ್ಲಿ ಕಾರ್ಯ ಮಾಡುವಾಗ ಸ್ವಾಮಿ, ಬೇಕಾದ ಎಲ್ಲ ರೀತಿಯ ಸೌಕರ್ಯವನ್ನ, ಬೇಕಾದಂತ ಎಲ್ಲ ರೀತಿಯ ಒಂದು ಕೃಪೆ ಆಶೀರ್ವಾದವನ್ನ ನೀನು ದಯಪಾಲಿಸಿ ಸ್ವಾಮಿ. ಆ ಮೂಲಕವಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ನೀನು ಕೃಪೆ ತೋರಿಸಬೇಕಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ರಮ್ಯಾ ಸಹೋದರಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಗರ್ಭ ಫಲಕ್ಕೋಸ್ಕರವಾಗಿ ನಿನ್ನಲ್ಲಿ ಅವರು ಕಾದುಕೊಂಡಿದ್ದಾರೆ ಸ್ವಾಮಿ. ಗರ್ಭ ಫಲವು ಯೆಹೋವನು ಕೊಡುವಂತಹ ಒಂದು ಬಹುಮಾನವಾಗಿದೆ. ಪುತ್ರ ಸಂತಾನವೂ ಕೂಡ ಯೆಹೋವನಿಂದ ಬರುವಂತಹ ಭಾಗ್ಯವು ಸ್ವಾಮಿ. ಈ ಭಾಗ್ಯ ಮಗಳ ಜೀವಿತದಲ್ಲಿ ನೀನು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಮಕ್ಕಳಿಗೋಸ್ಕರ ಅನೇಕ ವಾಗ್ದಾನಗಳನ್ನು ನೀನು ಸತ್ಯವೇದದಲ್ಲಿ ಇಟ್ಟಿದ್ದೆ ಸ್ವಾಮಿ. ಆ ಎಲ್ಲ ವಾಗ್ದಾನಗಳನ್ನು ನಿನ್ನ ಮಕ್ಕಳಿಗೋಸ್ಕರವಾಗಿ ಸ್ವಾಮಿ ನೆರವೇರಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಈ ದಿವಸ ನಮಗೆ ಸಂದೇಶವನ್ನ ನೀಡಿರುವಂತಹ ಶ್ರೀಯುತ ರೋಹಿತ್ ಸರ್ ಅವರನ್ನು ಕೂಡ ನೀನು ಆಶೀರ್ವಾದ ಮಾಡಿ ನಿನ್ನ ಮಹಿಮೆಗೋಸ್ಕರ ಅವರ ಜೀವಿತವನ್ನ ಉಪಯೋಗಿಸಿಕೊಳ್ಬೇಕಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಮತ್ತೊಮ್ಮೆ ಈ ಒಂದು ಪ್ರಾರ್ಥನೆಯಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನೀನು ಹೆಸರಾಗಿ ಆಶೀರ್ವಾದ ಮಾಡಿ ಸ್ವಾಮಿ. ಬಿತ್ತಲ್ಪಟ್ಟಿರುವ ವಾಕ್ಯವು ಫಲಿಸುವಂತೆ 100ರಷ್ಟು 60ರಷ್ಟು ಸ್ವಾಮಿ ಫಲವನ್ನ ಲೋಕದಲ್ಲಿ ಕೊಡಲಿಕ್ಕಾಗುವಂತೆ ಪ್ರತಿಯೊಂದು ಆತ್ಮವು ಸ್ವಾಮಿ ಸುವಾರ್ಥ ಜೀವಿತವನ್ನ ಹೊಂದಿಕೊಂಡು ಜೀವಿತವೇ ಸುವಾರ್ತೆಯಾಗಿ ಬಾಳಲು ನೀನು ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಈ ದಿನವೆಲ್ಲ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವಪ್ಪ. ವಾಕ್ಯದ ಅಡಿದಾವರಿಯಲ್ಲಿ ನಾವು ಜೀವಿಸಿ ಈ ದಿನದಲ್ಲಿ ನಿನಗೆ ಸಲ್ಲಬೇಕಾದಂತ ಎಲ್ಲ ರೀತಿಯ ಮಾನ ಮಹಿಮೆಗಳನ್ನ ಸಲ್ಲಿಸುವಲು ನಮ್ಮೆಲ್ಲರನ್ನ ಬಲಪಡಿಸಬೇಕಾಗಿ ಬೇಡದೆ ಬಿಟ್ಟಿರುವಂತ ಸಕಲ ವಿಜ್ಞಾಪನೆಗಳನ್ನ ನಿನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನೆರವೇರಿಸಿ ಕೊಡಬೇಕಾಗಿ ಕೂಡ ನಿನ್ನ ಪರಿಶುದ್ಧ ಮಧುರವಾದ ನಾಮದಲ್ಲಿ ವಿಶ್ವಾಸದಿಂದಲೂ ವಿನಯದಿಂದಲೂ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಂದು ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ಪ್ರಿಯ ಸಹೋದರರಂತ ರೋಹಿತ್ ಜೋಯಲ್ ಅವರ ಮೇಲೆಯೂ ಹಾಗೂ ಅವರ ಕುಟುಂಬದ ಮೇಲೆಯೂ ಹಾಗೂ ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. ಆಮೆನ್. ಆಮೆನ್.
ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನ ವಿಶೇಷವಾಗಿ ಸಂದೇಶವನ್ನ ತಂದಂತ ಸಹೋದರರಂತ ಜೋಯಲ್ ರೋಹಿತ್ ರವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ತುಂಬಾದ ಪ್ರಾರ್ಥನೆ ಮಾಡಿದಂತ ಶ್ರೀಮತಿ ವರೋನಿಕಾ ರೋಹಿತ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಹೀಗೆ ಈ ಕೂಟಗಳಲ್ಲಿ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವ ಹಾಗೆ ಕರ್ತನು ನಿಮ್ಮನ್ನ ನಡೆಸಲಿ ಮತ್ತು ನಿಮ್ಮಿಂದ ಅನೇಕ ಆತ್ಮಗಳು ಆಶೀರ್ವದಿಸಲ್ಪಟ್ಟು ಆ ಆಶೀರ್ವಾದಕ್ಕೆ ನೀವು ಭಾಜನರಾಗುವಂತೆ ದೇವರು ಕಾರ್ಯ ಮಾಡಲಿ ಒಂದಾಗಿ ಬೇಡ್ಕೊಳ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, sir. ಥ್ಯಾಂಕ್ ಯು. ಒಳ್ಳೆಯದಾಗ್ಲಿ. Thank you, Pastor. Thank you for the wonderful message, Rohit. Very good message. Thank you, sir. Thank you. Thanks for the prayer, ma. Thank you, sir. Thank you very much. ವರಲಕ್ಷ್ಮಿ, ಚೆನ್ನಾಗಿತ್ತು ಹಾಡು ಇವತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. Thank you for prayer. Good message, sir. Thank you. Pastor, thank you. ಥ್ಯಾಂಕ್ ಯು. ಆರಂಭದ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಸಾಲಮನ್ ರವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಈ ದಿನವೆಲ್ಲ ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿ ಉನ್ನತವಾದ ತನ್ನ ರಕ್ಷಣೆಯ ಸುರಕ್ಷಿತವಾದ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನ ಪೋಷಿಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನದಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಪಾಠದ ಮುಖಾಂತರವಾಗಿ ಆತನನ್ನ ತಿಳಿಯುವಂತ ಅರಿಯುವಂತ ಅವಕಾಶವನ್ನು ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Good day. Thank you, sir. ಗುಡ್ ಮಾರ್ನಿಂಗ್ ಪ್ರೇಮನಾಥ್ ಅವರೇ. Good morning, sir. Pastor. ಮಾರ್ನಿಂಗ್ Good morning.